ಈಗ ಈ ಧೂಮಪೇಟೆ ನಾರಾಯಣ ಮೊಮ್ಮಗ ಈ ಪೂರ್ಣ ಧೂಮಪೇಟೆಯಿಂದ ಶ್ರೀ ಹರಿವಾಯು ಗಣೇಶ ಗುರು ಈಗ ಪುಸ್ತಕ ಕರ್ತೃಗಳಾದ ಶ್ರೀ ಮುರಳಿ ಗುರಪ್ಪನವರು ನಮ್ಮ ಮಾತನ್ನು ಉಪಸ್ಥಿತರಿರುವ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಪುಸ್ತಕ ಬಗ್ಗೆ ಒಂದು ಎರಡು ಮಾತು ಮಾತಾಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಈ ಪುಸ್ತಕದಲ್ಲಿ ಸಮಗ್ರ ರಾಯರ ಚರಿತ್ರೆ, ಬಾಲ್ಯ ವಿವಾಹ, ಸನ್ಯಾಸ, ವೃಕ್ಷವೃತ್ತ, ಕಟ್ಟಡಗಟ್ಟೆ ಎಲ್ಲರಿಗೂ ಕೊಡಲಾಗಿದೆ. ಹಾಗೂ ದಿನಾಂಕ 29/5/2026 ಗುರುಸಾಹೇಬ್ ಹವಾಮಾನ ಸನ್ನಿಧಾನ ಮಂತ್ರಾಲಯದಲ್ಲಿ ಶ್ರೀ 1008 ಶ್ರೀ ಸುಧೇಂದ್ರ ಶ್ರೀಪಾದಗಳವರು ಪುಸ್ತಕವನ್ನು ಅವರ ಅಮೃತ ಹಸ್ತದಿಂದ ಬಿಡುಗಡೆ ಮಾಡಿದ್ದಾರೆ. ಮತ್ತು ಮತ್ತೊಂದು ವಿಶೇಷವೇನೆಂದರೆ ಸ್ವಾಮಿಗಳು ಈ ಪುಸ್ತಕ ನಾನು ಪೂರ್ತಿ ಓದಿ ನಿಮ್ಮನ್ನು ಮತ್ತು ಮಂತ್ರಾಲಯಕ್ಕೆ ಕಳಿಸಿಕೊಡುತ್ತೇನೆ, ನಿಮಗೆ ಬೇರೆ ಜವಾಬ್ದಾರಿ ಕೊಡುತ್ತೇನೆ ಅಂತ ನನಗೆ ಹೇಳಿದರು. ಕಂಟಿನ್ಯೂ 10 ನಿಮಿಷ ನಾನು ಹತ್ತಿದ್ದೇನೆ. ಸಂತೋಷ ಭಾಷೆ ಬಂದಿತ್ತು. ಇನ್ನೊಂದು ವಿಷಯ ಅಂದರೆ ರಾಯರು ಕಲಿಯುವುದರ ಕಲ್ಪಕ್ಷ, ರಾಯರು ಅತ್ಯಂತ ದಯಾಳು, ರಾಯರು ತಕ್ಷಣ ಫಲ ಕೊಡುವ ಕಾಮಧೇನು. ಮಂತ್ರಾಲಯ ದಿನೇ ದಿನೇ ರಾಯರ ಭಕ್ತರ ಸಂಖ್ಯೆ ಹೆಚ್ಚುತ್ತದೆ. ಗುರುವಾರ, ಶನಿವಾರ, ರವಿವಾರ ರಜಾ ದಿನಗಳಲ್ಲಿ ಲಕ್ಷಗಟ್ಟಲೆ ಜನಸಂದಣಿ ಇರುತ್ತದೆ. ಇದು ಇನ್ನೊಂದು ತಿರುಪತಿ ಆಗುವ ಸಮೀಪ ಬಂದಿದೆ. ಅಷ್ಟು ಜನ ಮಂತ್ರಾಲಯಕ್ಕೆ ಬರುತ್ತಿದ್ದಾರೆ ಎಂದರೆ ರಾಯರ ತಪಸ್ಸು ಕಲಿಮೆ ಶಕ್ತಿ ಅಗಾಧ. ಈಗ ಈ ಪುಸ್ತಕ ನಾನು ಸ್ಟಾರ್ಟ್ ಮಾಡಲಿಕ್ಕೆ ಮೇನ್ ಕಾರಣವನ್ನು ಹೇಳ್ತೇನೆ. ಶ್ರೀ ವಿಶ್ವೇಶ್ ಪತ್ಕಿಯವರು, ಅವರು ನಮ್ಮ ಬ್ರದರ್ ಇದ್ದಾರೆ. ಅವರು ಶ್ರೀ ಪ್ರಭುರಾಜ್ ಅಪರಂಜಿಯವರ ನಮಗೆ ಗುರುತು ಮಾಡಿಸಿಕೊಂಡು ಅಪರಂಜಿಯವರು ನನಗೆ ಮಂತ್ರಾಲಯಕ್ಕೆ ಕರೆದುಕೊಂಡು ಹೋಗಿ ಶ್ರೀ 1008 ಶ್ರೀ ಸುಧೇಂದ್ರ ತೀರ್ಥನ್ನು ಭೇಟಿ ಮಾಡಿಸಿ ಅನುಮತಿ ಪಡಿಸಿ ಈ ಪುಸ್ತಕ ಬರೆಯಲು ಎಲ್ಲ ಮಾಡಲಿಕ್ಕೆ ಅನುಮತಿ ಪಡಿಸಿದರು. ಶ್ರೀ ವಾದಿರಾಜಾಚಾರ್ಯ ಸಂಪರ್ಕ ಅಧಿಕಾರಿಗಳು ಮಂತ್ರಾಲಯ ಮಠ ಇವರು ನನ್ನ
ಶ್ರೀಮತಿ ರಾಧಾಪುರವರು ಇವರ ಸಹಾಯವನ್ನು ಬಹಳ ಆಗಿದೆ. ನನ್ನ ಮಾವನವರಾದ ಶ್ರೀ ಗೋಪಾಲಾಚಾರ್ಯ ಪಸರೀಕರ್ ಇವರ ಅಭಯಸ್ಸು ನನಗೆ ಬಹಳ ಇದೆ. ಆದರೆ ನಮ್ಮ ಅಗಲಿ ಒಂದು 6 ತಿಂಗಳಾಗಿದೆ. ಈ ಪುಸ್ತಕವು ನನ್ನ ತಾಯಿ ದಿವಂಗತ ಪ್ರೇಮಾಬಾಯಿ ಬಡವಂತರಾವ್ ಅವರನ್ನು ಹಾಗೂ ತಂದೆ ಬಡವಂತರಾವ್ ಕೃಷ್ಣರಾವ್ ಅವರವರಿಗೆ ಇವರಿಗೆ ಅರ್ಪಿಸಿದ್ದೇನೆ. ಶ್ರೀ 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 108 ಶ್ರೀ ಸುಬುಧೇಂದ್ರ ತೀರ್ಥ ಗುರು ಮಹಾರಾಜ್ ಕಿ ಜೈ. ಮುರಳಿ ಅವರಿಗೆ ಧನ್ಯವಾದಗಳು. ಎರಡು ವಿಷಯ ಪುಸ್ತಕ ರಚನೆಯ ಹಿಂದಿನ ವಿಷಯಗಳನ್ನು ನಾನು ಮಾತಾಡಿ ಆಮೇಲೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗಬೇಕು ನನ್ನ ಮನಸ್ಸಿನಲ್ಲಿ. ನಾವೆಲ್ಲ ಬಹಳ ಸತ್ಯ ಕೇಳಿದ್ವಿ. ನಮ್ಮ ಕೈಯೊಳಗೆ ಇರಲಿಲ್ಲ ಮಾಡ್ತಾನೆ ನಾವೆಲ್ಲ ಮೊದಲಿಂದ ಅದನ್ನು ತೆಗೆದುಕೊಂಡಿರ್ತಾರೆ. ಎಲ್ಲ ಕಡೆ ನೋಡೋದಕ್ಕೆ ಹೋದಾಗ ಕೇಳ್ತೀವಿ ನಾನು ಅಂತ ಆಯ್ತಲ್ಲ ಸರಿ ಎಲ್ಲ ಕಡೆ ಕೇಳ್ಬೋದು ಬರ್ತೀವಿ. ಆದರೆ ಈ ಎಲ್ಲ ವಾಕ್ಯಗಳು ನಮ್ಮ ಜೀವನದಾಗಿ ಅನುಭವಕ್ಕೆ ಬಂದಾಗ ನಮಗೆ ಮಹತ್ವ ಕೊಡ್ತಾರೆ. ಯಾಕಂದ್ರೆ ಮುರಳಿ ನನ್ನ ಹೆಂಡತಿ ತಮ್ಮ. ಈಗ ನನ್ನ ಮದುವೆ 35 ವರ್ಷ ಆಯ್ತು. ಈಗ 35 ವರ್ಷದಿಂದ ನಾವು ನೋಡ್ಕೊತೀವಿ ನಾವು ಹೆಂಗಿದ್ದಾನ. ಈ 35 ವರ್ಷದಲ್ಲಿ ಅವನಿನ್ನೂ ಸ್ಕೂಲ್ನಲ್ಲಿದ್ದಾಗ ಚೆನ್ನಾಗಿ ಶಾಲೆ ಪುಸ್ತಕ ಓದ್ತಾವಲ್ಲ, ಅಭ್ಯಾಸಗಳ ಗಮನವಲ್ಲ, ಸಾಹಿತ್ಯ ಓದಬೇಕು ಅಂತಕ್ಕಂಥ ಆಸಕ್ತಿ ಇದ್ದಾವಲ್ಲ, ಸಾಹಿತ್ಯ ಓದಿರೋನು ಅಲ್ಲ. ಬೆಳೀತಾ ಬೆಳೀತಾ ಡಿಪ್ಲೊಮಾ ಮಾಡ್ದ, ಮೊದಲೊಂದು ಔಷಧ ತಗೊಂಡ, ನಂತರ ಬೇರೆ ಬೇರೆ ವೃತ್ತಿಗಳನ್ನು ಮಾಡಿಕೊಂಡು ಈಗ ಹುಬ್ಬಳ್ಳಿಯಲ್ಲಿ ನಾವು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ರಚನೆಯಾಗಲಿ ಓದುವುದಾಗಲಿ ಇವನು ಯಾವುದೂ ಮಾಡದ ಒಬ್ಬ ವ್ಯಕ್ತಿ ಒಂದು ಪುಸ್ತಕವನ್ನು ಹೇಗೆ ರಚನೆ ಮಾಡ್ತಾನೆ ಇದೊಂದು ದೊಡ್ಡ ಪ್ರಶ್ನೆ. ಆದ ಪುಸ್ತಕದ ರಚನೆಯಾಗಿದೆ, ಬಿಡುಗಡೆ ಸಿಗ್ತಾರೆ. ಈ ಎಲ್ಲರ ಕಡಿಮೆ ವಿಶೇಷವಾಗಿ ಇದ್ದದ್ದು ರಾಯರ ಭಕ್ತಿ. ಮಳೆಕೇಡಕ್ಕೆ ಅವನು ಹೋಗಿದ್ದ. ಮಳೆಕೇಡಕ್ಕೆ ಹೋಗಂದ್ರೆ ಮಳೆಕೇಡ ಮಠದಲ್ಲಿ ಕೂತಾಗ ಅವನಿಗೆ ದೃಷ್ಟಾಂತ ಆಯ್ತಂತೆ, ನೀನು ನನ್ನ ಬಗ್ಗೆ ಇನ್ನೂ ಹೆಚ್ಚನ್ನು ತಿಳಿದುಕೋ, ಹೆಚ್ಚಿನ ವಿಷಯಗಳನ್ನು ತಿಳಿದುಕೋ, ನಿನ್ನಿಂದ ಇನ್ನು ಸಮಾಜಕ್ಕೆ ಜನ ಕೊಡುಗೆ ಆಗಬೇಕಾಗಿದೆ. ಹೀಗಾಗಿ ನೀನು ನನ್ನ ಬಗ್ಗೆ ಸಭೆಗಳಾದಂಥ ಒಂದು ಪುಸ್ತಕ ರಚನೆ ಮಾಡು. ಈಗ ಯಾರೇ ಆದರೂ ಅದರಲ್ಲಿ ಆಸಕ್ತಿ ಇಲ್ಲಾದರೂ ಬಂದು ಹೇಳಿದಾಗ ಏನೋ ಅಂತ ಪ್ರಮಾಣ ತಿಳ್ಕೊಂಡು ನಮಗೂ ಆಗಿತ್ತದೆ. ಆದ್ರೆ ಬೆಳ್ಳಿನ ಮೇಲೆ ಹಿಂಗೆ ಹಾಕ್ಕೊಡ್ತಾನೆ. ಬೆಳ್ಳಿನ ಮೇಲೆ ಹಿಂಗೆ ಹಾಕೊಂಡು ಬಂದ ಮೇಲೆ ರಾಯರ ಬಗ್ಗೆ ಬರೀಬೇಕು ಅಂತಂದ್ರೆ ಅದಕ್ಕೆ ಎಷ್ಟು ಶಕ್ತಿಗಳು ನಮಗೂ ಮತ್ತು ನಿಮಗೂ. ಯಾಕಂದ್ರೆ ಸೂರ್ಯನನ್ನು ಹೊರಲಿಕ್ಕಾಗುವುದಿಲ್ಲ. ಅಂತಹ ಅತ್ಯಂತ ಪರಮ ಗುರುಗಳು ಅವರ ಬಗ್ಗೆ ಪುಸ್ತಕದಲ್ಲಿ ಯಾರಿಗೆ ಏನೂ ಬೇಸಿಲ್ಲ. ಹಾಗೆ ಮಾಡೋದು ಅಂತ ಹೇಳಿ ವಿಚಾರಣೆ ಮಾಡ್ಕೊಂಡು ಏನೋ ಒಂದು ದಿವಸ ಲೇಖನಿ ಹೇಳಿದ. ಅದರ ಮುಖಾಂತರ ಪ್ರಾರಂಭವಾದಂತಹ ವಿಷಯಗಳನ್ನು ಸಂಗ್ರಹ ಮಾಡತಕ್ಕಂಥ ಕೆಲಸ ಪ್ರಾರಂಭವಾಗಿದೆ. ಅನೇಕ ವಿದ್ವಾಂಸರನ್ನ ಅವನನ್ನ ಗುರುಗಳು ಅನೇಕ ವಿದ್ವಾಂಸರನ್ನೇ ಕರ್ಕೊಂಡು ಹೋಗ್ತಾರೆ. ಈ ಎಲ್ಲ ವಿದ್ವಾಂಸರು ಅವನಿಗೆ ಮಾರ್ಗದರ್ಶನ ಮಾಡ್ತಾರೆ. ಅದರಲ್ಲಿ ನಾರಾಯಣ ಪ್ರಮುಖರು ಬಹಳಷ್ಟು ಅವನಿಗೆ ಬೆಂಬಲವನ್ನು ಕೊಟ್ಟು ಅವನಿಗೆ ಎಲ್ಲಿ ತಿನ್ನಬೇಕು, ಎಲ್ಲಿ ಯಾವ ವಾಕ್ಯಗಳನ್ನು ಬಳಸಬೇಕು, ಯಾವ ಶಬ್ದಗಳನ್ನು ಬಳಸಬೇಕು ಅದೆಲ್ಲವನ್ನ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಮಂತ್ರಾಲಯದಂಥ ಒಬ್ಬ ಹಿರಿಯ ವಿದ್ವಾಂಸರು ಅದರಲ್ಲಿದ್ದಂಥ ವ್ಯಾಕರಣದ ಕಂಪೋಸ್ ವ್ಯಾಕರಣ ಶುದ್ಧೀಕರಣವನ್ನು ಮಾಡಿದ್ದಾರೆ. ಮುಖ್ಯವಾಗಿ ನನಗನ್ಸಿದ್ದು ಅವನಲ್ಲೇ ರಾಯರು ನಿಂತು ಈ ಪುಸ್ತಕವನ್ನು ಸಿದ್ಧಪಡಿಸಿದ್ದಾರೆ. ಯಾಕೆ ನಾವು ಇವತ್ತು ಶಕ್ತಿ ಅಲ್ಲ, ಅವನ ಯೋಜನೆಯೂ ಅಲ್ಲ, ಅವನಿಂದ ಆಗಬೇಕಾದಂಥ ಕೆಲಸವೂ ಅಲ್ಲ. ಯಾಕಂದ್ರೆ ನಾವು ಆ ಕ್ಷೇತ್ರದಲ್ಲಿ ಇಲ್ಲ. ಹೀಗಾಗಿ ಅಹಂಕರ್ತ ಹರಿಕರ್ತ ಅನ್ನೋ ಶಬ್ದ ಇವತ್ತು ಪ್ರೂವ್ ಆಗಿದೆ. ಅಕ್ಷರ ಪ್ರೂವ್ ಆಗಿದೆ. ನೀವು ಯಾವುದೇ ಒಂದು ಗುರುವಿನ ವೈಭವವನ್ನು ನಾವು ಮಾಡಬೇಕಾದ್ರೆ ನಾವು ಮೊದಲು ಗುರುವಿನ ಅಂತರಂಗದ ಶಿಷ್ಯರಾಗಬೇಕು, ಅಂತರಂಗದ ಭಕ್ತರಾಗಬೇಕು. ಆ ಭಕ್ತರಾದ ಮೇಲೆ
ಹಿಂದಿನ ಕಾರಣ ಯಾರು ಅಂತ ಇಟ್ಕೊಂಡಂತ ರಾಯ ಅರ್ಥವಲ್ಲ. ಇಡೀ ಮಂದಿರದಲ್ಲಿ ಯಾರು ವಿದ್ವಾಂಸರಿಲ್ಲ, ಯಾವ ಸಾಹಿತಿಗಳಿಲ್ಲ, ಎಲ್ಲರೂ ತಮ್ಮ ತಮ್ಮ ಕೆಲಸ ತಮ್ಮ ನೌಕರಿಯಲ್ಲೇ ಮಾಡ್ಕೊಂಡಿದ್ದಾರಲ್ಲ. ಈ ಕ್ಷೇತ್ರದಲ್ಲಿ ಯಾರು ಇರುತ್ತಲ್ಲ ಅಂತಹ ಮಂದಿರದಿಂದ ಇಂತಹ ಒಂದು ಕೆಲಸ ಆಗಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ನಮಗೂ ತುಂಬ ಸಂತೋಷ ಆಗಿದೆ. ಇವತ್ತು ನಮ್ಮ ಜೊತೆಯಲ್ಲಿ ಬೆಳೆದವರು, ನಮ್ಮ ಜೊತೆಯಲ್ಲಿ ಇದ್ದವರು ಇಂತಹ ಒಂದು ಭಕ್ತಿ ಪ್ರಕಾರವಾದಂತಹ ಒಂದು ಆ ಪುಸ್ತಕದ ರಚನೆಯನ್ನು ಮಾಡಿದ. ಅದಕ್ಕಾಗಿ 2 ವರ್ಷಗಳಷ್ಟು ಕಷ್ಟಪಟ್ಟು ನಾವು ವಿಷಯ ಸಂಗ್ರಹಣೆ ಆಗ್ತದೆ. ಯಾಕಂದರೆ ರಾಯರನ್ನು ಬರೀಬೇಕಾದ್ರೆ ಸುಳ್ಳುಗಳಿರುವ ನಾನು ಏನೋ ಕಲ್ಪನೆ ಮಾಡ್ಕೊಂಡು ಬರೀತೀನಿ ಅನ್ನೋ ಪುಸ್ತಕ ಇರಲ್ಲ. ಎಲ್ಲವೂ ಸತ್ಯವಾಗಿರಬೇಕು, ಸತ್ಯವಾದ ವಿಷಯಗಳಲ್ಲಿ ಅಡಕವಾಗಿರಬೇಕು. ಮತ್ತು ಅವುಗಳ ನಮ್ಮದು ಯಾವ ವರ್ಷ ಆಯಿತು, ಎಲ್ಲಿ ಆಯಿತು, ಏನಾಯಿತು ಅದೆಲ್ಲ ಸವಿವರವಾಗಿ ಇರಬೇಕಾದ್ರೆ ಅದರ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಈ ಅಧ್ಯಯನ ಮಾಡಬೇಕಾದ್ರೆ ಅವನಿಗೆ ಇನ್ನೂ ಒಂದು ಜೀವನದಲ್ಲಿ ಲಾಭ ಆಗಿದ್ರು ಅಂತಂದರೆ ನಾರಾಯಣ ಅನೇಕ ವಿದ್ವಾಂಸರು ಅವರ ಸಂಪರ್ಕಕ್ಕೆ ಬರೋದು. ಇದು ದೊಡ್ಡ ಭಾಗ್ಯ. ವಿದ್ವಾಂಸರ ಸಂಪರ್ಕಕ್ಕೆ ಬರೋದು ಅವರೆಲ್ಲರ ಸಂಪರ್ಕದಿಂದ ಅಂದರೆ ರಾಯರೇ ಅವರನ್ನು ಅವ್ರ ಹತ್ರ ಕರ್ಕೊಂಡು ಹೋಗಿದ್ದಾರೆ. ನೀನು ಇಲ್ಲಿ ಮಾರ್ಗದರ್ಶಿಸ್ಕೋ, ಇಲ್ಲಿ ಮಾರ್ಗದರ್ಶಿಸ್ಕೋ, ಈ ರೀತಿ ಅವನಿಗೆ ಪ್ರತಿಯೊಂದು ಸ್ಥಳಗಳನ್ನು ತೋರಿಸಿ ಅಲ್ಲೆಲ್ಲ ಅವನಿಗೆ ಮಾರ್ಗದರ್ಶನವನ್ನು ಮಾಡಿ ಅವನು ಇವತ್ತು ಈ ಪುಸ್ತಕವನ್ನು ರಚನೆ ಮಾಡಲಿಕ್ಕೆ ತುಂಬ ಶಕ್ತಿ ತುಂಬಿದಂಥವು ಗುರುರಾಯರು ತಪ್ಪಾಗಿಲ್ಲ. ಅವನು ಇದನ್ನು ನನ್ನ ಮುಂದೆ ಹೇಳ್ಕೊಂಡು ಅವನು ಇಲ್ಲ ನಮ್ಮ ನಾನು ಪುಸ್ತಕ ಬರೀಬೇಕಂತ ಮಾಡಿದ್ದೇನೆ. ನಿಜವಾಗಿ ಹೇಳ್ತೀನಿ, ನಾನು ಮುಂದೆ ನೀವು ನಾನು ಕೆಲಸ ನಾನು ಹೇಳಿದ್ದು ನಾನು ಯಾಕಂದರೆ ನನ್ನ ಹಿಂದಿನ ಅನುಭವದಿಂದ ನಾನು ಆಗಿದೆ. ನಂತರ ಆ ಪುಸ್ತಕ ರಚನೆ ಆಗಲೇಬೇಕು ಅಂತ ಯಾವ ಸಂಕಲ್ಪ ಆಯಿತು, ಯಾವ ರೀತಿ ಮಾಡಬೇಕು ಅಂತಂದಾಗ ನನಗೆ ನೆನಪಾಗಿತ್ತು ಅಪರಂಜಿಯವರು. ನಾನು ಅವನು ಕರ್ಕೊಂಡೋಗಿ ಅಪರಂಜಿಯವ್ರಿಗೆ ಭೇಟಿ ಮಾಡಿಸಿದೆ. ಈ ಥರ ನೀವು ಪುಸ್ತಕ ರಚನೆ ಮಾಡಬೇಕು ಅಂತಲೇ ಅವ್ರಿಗೆ ಏನು ಬೇಕು ಮಾರ್ಗದರ್ಶನ, ಮಂತ್ರಾಲಯದಿಂದ ಏನು ಸಹಾಯ ಅದನ್ನು ತಾವು ಕೊಡಿಸ್ಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಅವ್ರು ಸ್ವತಃ ಮಂತ್ರಾಲಯದವರಿಗೆ ಕರ್ಕೊಂಡು ಹೋಗಿ ಗುರುಗಳ ಭೇಟಿ ಮಾಡಿಸಿ ರಾಯರ ಅನುಗ್ರಹ ಮಾಡಿಸಿ ಈ ಪುಸ್ತಕ ಬರೆಯಲಿಕ್ಕೆ ತುಂಬ ಸಹಾಯವನ್ನು ಶ್ರೀ ಪ್ರಭುರಾಜ ಅವರು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಈ ಪುಸ್ತಕ ಇದ್ರ ಬಗ್ಗೆ ಯಾರು ವಿಮರ್ಶೆ ಮಾಡಬೇಕು ಅಂತ ಒಂದು ನಮ್ಮ ಮನೆಯಲ್ಲೇ ಚರ್ಚೆ ನಡೆದಾಗ ನಾನು ಹೇಳಿದೆ, ಈ ಪುಸ್ತಕವನ್ನು ಓದಿ ಅದರಲ್ಲಿಂದ ಸರಿತಪ್ಪುಗಳನ್ನು ತಿದ್ದಿ ಮಾರ್ಗದರ್ಶನ ಮಾಡಿದಂಥ ನಾರಾಯಣಾಚಾರ್ಯ ಇನ್ಯಾವ ಪುಸ್ತಕ ವಿಮರ್ಶೆ ಮಾಡಬೇಕು, ನಾರಾಯಣಾಚಾರ್ಯ ಪುಸ್ತಕ ವಿಮರ್ಶೆಯನ್ನು ಮಾಡಿ ಪುಸ್ತಕದ ವಿವರಗಳನ್ನು ಕೊಟ್ಟು ಅಂತೇಳಿ ತಿಳಿಸಿ ಇವತ್ತು ನಾರಾಯಣಾಚಾರ್ಯನ ಆ ಪುಸ್ತಕದ ವಿಮರ್ಶೆಗಾಗಿ ನಾವು ಇಲ್ಲಿ ಆಮಂತ್ರಿಸಿದ್ದೇವೆ. ಅವರು ಬಂದಿದ್ದಾರೆ, ಅವರಿಗೆ ವಿಮರ್ಶೆ ಆಯಿತು, ಪುಸ್ತಕ ಯಾರು ಬಿಡುಗಡೆ ಮಾಡಬೇಕು ಅನ್ನೋದು ಜಿಜ್ಞಾಸೆ ಮಾಡ್ತಾರೆ. ಅವಾಗ ನನಗೆ ನನ್ನ ಮತ್ತು ನಮ್ಮ ಈಜಿನ ಆಡ್ಬೋರ್ಡ್ ಸಂಪರ್ಕ ಸುಮಾರು 40 ವರ್ಷ ಅವರು ನಾನು ಅವಾಗೇ ನೋಡ್ಕೊಂಡು ಬಂದೆ. ಒಬ್ಬ ಯೋಗ್ಯ ವ್ಯಕ್ತಿಯ ಹಸ್ತದಿಂದ ಯೋಗ್ಯ ಪುಸ್ತಕ ಬಿಡುಗಡೆ ಆಗಿದೆ. ನನಗನಿಸಿತು ಅತ್ಯಂತ ಯೋಗ್ಯ ವ್ಯಕ್ತಿ ರಾಯರ ಪುಸ್ತಕ ಬಿಡುಗಡೆ ಮಾಡ್ಯಾರ ನಾಡುಗಳು ಮೂರು ಕಾರಣಗಳಿವೆ. ಒಂದು, ಅತ್ಯಂತ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ಧಾರ್ಮಿಕ ಕ್ಷೇತ್ರದಲ್ಲಿ ಅತ್ಯಂತ ನಿಷ್ಠೆಯುಳ್ಳ ರಾಯರ ಅಂತರಂಗದ ಮಕ್ಕಳು ಮತ್ತು ನಿತ್ಯ ಅನುಷ್ಠಾನಿಗಳು, ಈ ಮೂರು ಅವರಲ್ಲಿ. ಆದ್ದರಿಂದ ಈ ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಅವಂತ ಯೋಗ್ಯ ವ್ಯಕ್ತಿನೇ ಅದು ಬೇಕು ಮನುಷ್ಯ ಅವರಿಗೆ ಅವರು ನನಗೆ ಪಿತೃ ಸಮಾನ. ನಾವು ಮಾರ್ಗದರ್ಶನ ಹೊರತು ಯಾವಾಗಲೂ ಅತ್ಯಂತ ಸಂತೋಷದಿಂದ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇಲ್ಲಿ ಇಡೀ ಕೆಲಸದ ಹಿಂದೆ ಅಪರಾಜಿ ಅವರು ನಾವೆಲ್ಲ ಹೇಳಿದಾಗೆ ಅವರ ಸಹಾಯವನ್ನು ಭಾಳ ದೊಡ್ಡದಾಗಿದೆ. ಮತ್ತು ನಾವು ಅಪರಾಜಿಯವರು ನಾವು ಕೂಡ ಅನೇಕ ಕಡೆ ನಾವು ಸಹಿತವಾಗಿ ಗೋವಾದಲ್ಲಿ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಿದ್ವಿ, ಮಂತ್ರಾಲಯದಲ್ಲಿ ಒಂದು ಮಾಡಿದ್ವಿ, ಇನ್ನೊಂದು ಹೊರಟಿಗೆ ಅದು ಮಾಡಿಬಿಟ್ಟಿದ್ದಾರೆ ಅವರು. ಹೀಗೆ ಅನೇಕ ಕಡೆ ಸೇವಾ ಕಾರ್ಯಕ್ರಮಗಳು ಅವರ ಸಹಾಯದಿಂದ ನಡೀತಾ ಇರ್ತಾರೆ, ಅದನ್ನು ಮಾಡಲಾಗಿದೆ. ಮತ್ತು ಈ ವಿಶೇಷ ಕಾರ್ಯಕ್ರಮದಲ್ಲಿ ಇಲ್ಲಿನ ವಿಚಾರಣಾಕರ್ತರು ಗೋಪಾಲ್ ಅವರು ಮುಖ್ಯ ವೇದಿಕೆಯನ್ನು ಹಂಚಿಕೊಳ್ಳಲು ನಮಗೆ ತುಂಬ ಸಂತೋಷ ಆಗಿದೆ. ಯಾಕಂದರೆ ನಾನು ಈಗ ಮುಖ್ಯ ಮಾತಾಡ್ತಿದ್ದಾಗ ರಾಯರ
ಹೇಳಿದಾಗ ನನಗೆ ತುಂಬ ಸಂತೋಷ ಆಯಿತು. ಅವ್ರು ಸೊಸೆ ಆಗಬೇಕು ಅಂತ ಹೇಳಿದ್ರು ರಾಯರ ಮನೆತನದವರು. ಈ ರೀತಿ ಆ ನಂಟು ಬೆಳೀತಾ ಹೋಗ್ತಾ ಇದೆ. ಮತ್ತು ಇಂಥ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಇಷ್ಟೆಲ್ಲ ಜನ ಯಾರು ರಾಯರ ನಿಕಟವರ್ತಿಗಳು ಅಂತ ನಾವು ಅವರೆಲ್ಲ ಇದ್ದಾರೆ ವೇದಿಕೆ ಮೇಲೆ. ಅವರೆಲ್ಲರ ಸಮ್ಮುಖದಲ್ಲಿ ಮತ್ತು ನಮ್ಮ ಸಮ್ಮುಖದಲ್ಲಿ ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಅನ್ನೋ ಸಂತೋಷ ಮತ್ತು ಈ ದೊಡ್ಡ ಕೆಲಸ ನನ್ನ ಸಾಹಸನೆ ಇದನ್ನು ಮಾಡಿದಂಥ ಉದಯಕುಂಟೆ ವೇದಿಕೆ ಹೋಗ್ತಾನೆ ಅವರೆಲ್ಲ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇನ್ನು ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಈಗ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರ ಮತ್ತು ಚಿಕ್ಕ ಸನ್ಮಾನ ಮತ್ತು ಗೌರವಾರ್ಪಣೆ ಕಾರ್ಯಕ್ರಮ ಇದೆ ಆಗ್ತದೆ. ಮೊದಲು ಪುಸ್ತಕ ಬಿಡುಗಡೆ ಆನಂತರ ಹೋದ ಕಾರ್ಯಕ್ರಮದಲ್ಲಿ ಹೋಗ್ತೀವಿ. ಈಗ ನಾವು ಡಿ.ಜೆ. ನಾಡಗೌಡ ಹಾಗೂ ಇತರ ಎಲ್ಲ ನಾರಾಯಣಗೌಡರೆಲ್ಲ ಸೇರಿ ಆ ಪುಸ್ತಕ ಬಿಡುಗಡೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಈಗ ಪುಸ್ತಕ ಬಿಡುಗಡೆ ಮಾಡಿದ ಖ್ಯಾತ ವೈದ್ಯರಾದಂಥ ಡಿ.ಜೆ. ನಾಡಗೌಡರು ಒಂದೆರಡು ನುಡಿಗಳನ್ನು ಹೇಳಬೇಕು ಅಂತ ಒಂದು ವೇದಿಕೆ ಗೋಪಾಲರಿಗೆ ಮುಖ್ಯಾಚಾರ್ಯರಿಗೆ ಮುರಿಯವರಿಗೆ ಮತ್ತು ನಮ್ಮ ಫ್ರೆಂಡಾದ ಉಪೇಂದ್ರರಿಗೆ ಈ ಪುಸ್ತಕ ಬಿಡುಗಡೆ ಮಾಡಿ ಭಾಳ ಗಡಿಮದ ನಾವು ಸುತ್ತಮುತ್ತ ಏನು ದೇವ್ರ ಕೆಲಸ ಬೇಡ್ಕೊಂಡು ಮಾಡ್ಕೊಂಡು ಬಿಡುಗಡೆ ಮಾಡ್ತೇವೆ. ಶ್ರೀಮಂತದ ವಿಚಾರ ಮಾಡ್ಬೋದು ಅವ್ರು ಮಾಡಿ ಬಿಡುಗಡೆ ವಾಲ್ಯೂಮ್ ನೋಡಿದ್ರೆ ಆಗ ನಮ್ಮ ಬದುಕರು ಹೇಳಿದಾಗ ಈ ಪುಸ್ತಕ ಬೆಳಗ್ಗೆ ಮನುಷ್ಯನಿಗೆ ಬೆಳೆದು ಸಾಕಿಸ್ಬೇಕು. ಅವರ ದೇವರು ಕೊಟ್ಟಾಗ ರಾಯ ಇಲ್ಲ ಅಂತ ಅವ್ರು ಹೇಳಿದಾಗ ರಾಯರಿದ್ದಾರೆ ರಾಯ ಬರ್ತಾರೆ 4 ಗಂಟೆ 5 ಗಂಟೆ ಅಂತ ಹೇಳೋದು 100% ಹೋಗ್ತದೆ. I don't know his qualification, but even that, ಪುಸ್ತಕ ಬರೀಬೇಕಾಗ್ತದೆ ಅಂತಂದ್ರೆ ಹೇಳಿದ್ರು ಶಾಣೆ ಅಷ್ಟೇ ಅಲ್ಲ ಹೇಳಿ ಮುಖ್ಯ ಮಾಡಿಸ್ಬೇಕಾಗ್ತದೆ. ಇದು ಆಗೋದು ನಮ್ಮ ಶಾಣೆ ಪುಸ್ತಕ ಮಾಡಬೇಕು. ಎಷ್ಟೋ ಶಾಣೆ ಇಷ್ಟ ಹೊರಗಡೆ ಆಗುತ್ತೆ. ಇನ್ನು ಹಾಗೆ ಹಿರಿಯ ಪುಣ್ಯ ಗುರು ಪುಣ್ಯ ಅನುಗ್ರಹ ಪುಸ್ತಕ ಇದ್ರಾಗೆ 450 ನಾನು ಹೇಳಿದ್ರು ವಿಚಾರಗಳು ನಾನು ಪೂರ್ಣ ಓದಿಲ್ಲ. ಬಟ್ ಐ ಕ್ಯಾನ್ ಗಿವ್ ಯು ಅ ಲಿಸ್ಟ್ ಆಫ್ ಇಟ್. ಅದು 5 ಪಾಯಿಂಟ್ ನೋಟ್ ಮಾಡ್ತೀನಿ. ಇವಾಗ ಅವ್ರು ಮಾತಾಡ್ತಾರೆ ಮೊದಲು ನೋಡಿ ಹೇಳ್ಬೇಕಂತಂದ್ರೆ ರಾಯ ಮಾಡಿದ ಸಂಪೂರ್ಣ ಕಲ್ಪನೆ ಎಲ್ಲ ಇಲ್ಲ. ಶ್ರೀ 1008 ಮಧ್ವಾಚಾರ್ಯರಿಂದ ಶ್ರೀ 108 ಸುಬೇಂದ್ರ ತೀರ್ಥ ಇವರಿಗೆ ಸಮಗ್ರ ಯತಿಗಳ ಮಾಹಿತಿ ಇರೋದು. ಮೂರನೇದು ಎಲ್ಲ ಯತಿಗಳ
ನಾವು ಮಾಹಿತಿಯನ್ನು ಒಂದು ಕ್ಯೂ ಆರ್ ಕೋಡ್ ಕೊಡುವುದರಿಂದ ಸಾಂಪ್ರದಾಯಿಕ ಕ್ಯೂ ಆರ್ ಕೋಡ್ ಸಮೂಹಿಸಿದರೆ ಬಾಲ್ಯ ವಂಶಾವಳಿ ಪವಾಡ ವಿವಾಹ ಗ್ರಂಥರಚನೆ ಸನ್ಯಾಸಾದಿ ಸ್ವೀಕಾರ ಎಲ್ಲ ಮಾಹಿತಿ ಇರುತ್ತದೆ. ಬೇಕಾದ ಕ್ಯೂ ಆರ್ ಕೋಡ್ ನೋಡ್ಬೇಕಾದ್ರೆ ಎಲ್ಲ ಸಿಗ್ತದೆ. ಜಗತ್ತಿನ ಎಲ್ಲ ರಾಜಮಂಡ್ರಿಗಳ ಮಾಹಿತಿ ಒಳಗೊಂಡಿದೆ ಪುಸ್ತಕ. ಎಲ್ಲ ಉದ್ಯಾನಗಳನ್ನು ಬಣ್ಣದಲ್ಲಿ ಬರೆದಾಗಿದೆ. ಯಾರನ್ನ ಹಂಗಿನವರು ಭೋಜನ ಬಂದನ್ನು ನಾವು ಪ್ರಿಪೇರ್ ಮಾಡಿದ್ರು ಅವ್ರಿಗೆ ಬಂದು ಬಣ್ಣದ ಉದ್ಯಾನವನ ಖಂಡಿತ ಅವರಿಗೆಲ್ಲ ಕರ್ಕೊಂಡು ಹೋದ್ರು. ಅವ್ರು ಕರ್ಕೊಂಡು ಹೋದರು ದುರ್ಬಾಯಿ ಕೋಚರು ದುರ್ಬಾಯಿ ಭಯಂಕರ ಖುಷಿಯಾಗಿ ಅವ್ರ ಸಂಪೂರ್ಣ ಆಶೀರ್ವಾದ ಮಾಡಿದ್ದಾರೆ. ಪುಸ್ತಕ ಹೋದರೆ ಸಂಪೂರ್ಣ ಕೂಡ ಅವ್ರಿಗೆ ಆಶೀರ್ವಾದ ಮಾಡಿದ ಕೃತಿಗಳ ಆಗಲೇ ಆಗಲೇ ಆಶೀರ್ವಾದ ಮಾಡಿದ ಅದು ಆಶೀರ್ವಾದ ಒಗ್ಗಟ್ಟು ಹೋಗೋದಲ್ಲಿ ಪ್ರತಿ ಫ್ಯೂಚರ್ ಅವಸರ ಜೇಡಿನಲ್ಲಿ ಆಶೀರ್ವಾದ ಮಾಡಿದ್ರು. ನಾನು ದೇವರು ಆಶೀರ್ವಾದ ಮಾಡಿ ರಾಯರ ಆಶೀರ್ವಾದ ಮಾಡಿ ಹೀಗೆ ಕೆಲಸ ಮಾಡಿ ನಮಗೆ ಒಳ್ಳೆಯದಾಗುತ್ತೆ ಹೇಳಿ ಮಾಧ್ಯಮ ಮುಗಿಸುವಂತೆ ವಿಶೇಷ ಮಾತಾಡ್ಕೊಳ್ತಾರೆ. ಧನ್ಯವಾದಗಳು. ನಾನಾಗಲೇ ಮಾತಾಡ್ತಾ ಎಲ್ಲ ಮಾತಾಡೋದು ಬಹಳ ಆಗ್ತದೆ. ಒಂದು ವಿಷಯ ಇಂಪಾರ್ಟೆಂಟ್ ವಿಷಯ ಬಿಟ್ಟಿದ್ದು ಅಂದ್ರೆ ಮುರಳಿ ಹಿಂದೆ ನಿಂತು ಸಹಾಯ ಮಾಡೋದಂತ ಅವನ ಧರ್ಮ ಬಂತು. ಯಾಕಂದ್ರೆ ನಾವು ಯಾವ ಕೆಲಸ ಹಿಂದಿನಲ್ಲೇ ಆಗೋಲ್ಲ. ಅದಕ್ಕೆ ಈಗ ಪುಸ್ತಕ ರಚನೆ ಆಗಬೇಕಾದ್ರೆ ಅವ್ರ ಸಹಕಾರ ರಾಧಾಪುರಪ್ಪನವರು ಅವನಿಗೆ ಸಹಾಯ ಭಾಳ ಆಗಿದೆ, ಬೆಂಬಲ ಭಾಳ ಆಗಿದೆ. ಮತ್ತು ಅನೇಕ ಕಡೆ ಪತ್ನಿಯ ಮಾರ್ಗದರ್ಶನ ಕೂಡ ಆಗಿದೆ ಆ ಪುಸ್ತಕದಲ್ಲಿ. ಹೇಳಿದ ಸಂತೋಷ ಆಗ್ತದೆ. ಹೀಗಾಗಿ ರಾಧಾಪುರಪ್ಪನವರ ಒಂದು ವಿಶೇಷ ಅಭಿನಂದನೆಗಳ ಸಲ್ಲಿಸ್ತಾ ಈಗ ಪೃಥ್ವಿರಾಜ್ ಆಚಾರ್ಯವರು ದಯವಿಟ್ಟು ನಮ್ಮ ಮಾತುಗಳನ್ನು ಆಶೀರ್ವಾದ ಮಾಡ್ತಾರೆ. ಅಪಾದಮೂಲೆ ಪರ್ಯಂತ ಗುರುಣಾಂ ಪಾದಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧಂತಿ ಮನೋರಥಾಃ. ಜಗದ್ಗುರು ಶ್ರೀಮದ್ ಮಧ್ವಾಚಾರ್ಯ ಮಹಾಸಂಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಯವರ ಮಠದ ಮಧುರಾ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಶ್ರೀ ಸುಬೋಧೇಂದ್ರ ತೀರ್ಥ ಶ್ರೀಪಾದಗಳವರ ಪ್ರಣಾಮಗಳಿಗೆ ಶಿರಸಾಸ್ಮಕ ನಮಸ್ಕಾರ ಸಮರ್ಪಣೆ ಮಾಡ್ತಾ ವೇದಿಕೆಯಲ್ಲಿ ವಿರಾಜಮಾಡಿರ್ತಕ್ಕಂಥ ಹಿರಿಯರಾದ ರಾಯರ ಕರುಣೆಯ ಕೂಸುವಂತ ನಾಲ್ವರಿಗೆ ಕರೀತಾ ಇದ್ದೀವಿ ನಮ್ಮ ರಾಯರು ಅಂತ ಎಲ್ಲ ಆನಂದ ಇರ್ತದೆ. ಅವರಿಗೆ ನಾನು ನೇರವಾಗಿ ಸ್ವಲ್ಪ ತೆರಿಗೆ ಜಾಸ್ತಿ ಇದೆ ಪ್ರಶ್ನೆ ಮಾಡಿದೆ. ಒಮ್ಮೆ ರಿಟೈರ್ ಆದರೂ ಸುಧಾರಣೆ ಹೋಗ್ತಾ ಇದ್ದೀನಿ ಅಂದರೆ ಏನಾಚಾರ್ಯ ಅಂದರೆ ಅವಸಂಕೀರ್ತನವು ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧ ಅಂತ ಹೇಳಿದ್ರು. ಅದಕ್ಕೆ ವಯಸ್ಸು ರಾಯರ ಸ್ಮರಣೆ ಮಾಡಿದ್ರೆ ಯಾವ ಏನು ಬೇಕಾದ್ರೂ ಸಾಧಿಸಬಹುದು ಅಂತ. ರಿಟೈರ್ ಆದ ಮೇಲೆ ಸುಧಾರಣೆ ಮಾಡಲಿರ್ತಕ್ಕಂಥ ನಮ್ಮ ನೆಚ್ಚಿನ ಹಿರಿಯರು ನನಗೆ ಅವರ ಒಂದು ಊರಿನ ಬಂದಿದೆ ಅನ್ನೋದು ಹೆಮ್ಮೆ ಆಗ್ತದೆ ಅಂತ ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಹಾಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದ ಡಾಕ್ಟರ್ ವಿ ಜಿ ನಾಡಗೌಡ ಅವರಿಗೆ ನಮಸ್ಕಾರ ಸಲ್ಲಿಸ್ತಾ ರಾಯರ ಮಠ ಅಂತ ಹೇಳಿದ್ರೆ ಹೀಗೆ ಇರಬೇಕು ಅಂತ ಅದಕ್ಕೊಂದು ರೀತಿ ರಿವಾಜ್ ಹಾಕಿಕೊಂಡಿರ್ತಕ್ಕಂಥ ಗೋವಾ ಮಠದ ವಿಚಾರವಾಗಿರ್ತಕ್ಕಂಥ ಪ್ರಭುರಾಜ ಅಮರೇಂದ್ರ ಅವರಿಗೆ ಮತ್ತು ನನಗೆ ಮಾರ್ಗದರ್ಶಕರಾಗಿ ಭವಾನಿ ನಗರದ ಮಠದಲ್ಲಿ ವಿಚಾರವಾಗಿರ್ತಕ್ಕಂಥ ಗೋಪಾಲ್ ಅವರಿಗೆ ಮತ್ತು ಗ್ರಂಥಕರ್ತ ಉಳಿದವರಿಗೆ ವಂದಿಸ್ತಾ ಶ್ರೋತೃವರ್ಗದವರಿಗೆ ನಮಸ್ಕಾರ ಮಾಡ್ತಾ ಎರಡು ಮಾತು. ರಾಯರು ಏನೆಲ್ಲ ಮಾಡಬಹುದು ಅವರು ಇವತ್ತಿನ ಮಿತಿಯಲ್ಲಿ ರಾಯರು ಲೋಕಮಾನ್ಯ ಉಸಿರಾಡ್ತಕ್ಕಂಥ ಪ್ರತಿಯೊಂದು ಜೀವಿಗಳಿಗೆ ಗುರುಗಳಂತ ಏಕೈಕ ಗುರುಗಳು ಪ್ರಜಾಗುರು ರಾಘವೇಂದ್ರ ಸ್ವಾಮಿಯವರು ಮಾತ್ರ. ಅವರ ಪರಿಚಯ ಎಲ್ಲ ಜನಗಳಿಗೂ ಇದೆ. ಹಾಗಾಗಿ ರಾಯರ ಪರಿಚಯ ನೆಲವೇ ಪರಿಚಯ ಮಾಡ್ತಕ್ಕಂಥ ದೊಡ್ಡ
ರಾಯರು ಸಾಹಿತ್ಯ ಕ್ಷೇತ್ರದಲ್ಲಿ ನಮ್ಮ ಕುಟುಂಬದಲ್ಲಿ ಯಾರೂ ಇಲ್ಲ ಅಂದರೆ ಇವರಿಂದ ಪ್ರಾರಂಭ ಆಗ್ತಾರೆ. ಮುರಳೀಧರ ರಂಗವನ್ನು ಸಾಹಿತ್ಯಗಳನ್ನಾಗಿ ಮಾಡುವಂಥ ರಾಯರು ದೊಡ್ಡ ಒಂದು ಆಶೀರ್ವಾದದಾಯಕ ಮಾಡಿದ್ದಾರೆ. ರಾಯರು ಅವರ ಪತ್ರ ಕರ್ಕೊಂಡಿದ್ದಾರೆ. ಅವರಿಂದ ನಮ್ಮ ಮಠದ ಪರವಾಗಿ ಸಾಕಷ್ಟು ಗ್ರಂಥಗಳನ್ನು ಹೊರಗೆ ಬರುತ್ತೆ. ನಮ್ಮ ಗುರುಗಳಿಗೆ ಪ್ರೀತಿಯಾಗಬೇಕಂತ ಗ್ರಂಥ ರಚನೆ ಶ್ರೀ ಸುಭದ್ರ ಶ್ರೀಪಾದಗಳವರಿಗೆ ತುಂಬ ಇಷ್ಟಪಟ್ಟಂತಹ ಗ್ರಂಥಗಳ ಸಂಪಾದನೆ, ಅದರ ಪ್ರಕಾಶನ, ಅದರ ಬಗ್ಗೆ ತುಂಬ ಅವರಿಗೆ ಆಸಕ್ತಿ ಇದೆ. ಇಂಥದ್ದು ಹುಡುಕಿ ಅವರಿಗೆ ಜವಾಬ್ದಾರಿ ಕೊಡ್ತಾ ಇದ್ದಾರೆ. ಅಂತಹ ನಿಷ್ಠೆಯಲ್ಲಿ ಮುರಳೀಧರರು ಸೇರ್ಕೊಂಡಿದ್ದಾರೆ. ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ. ಇನ್ನ ಇದು ಎಲ್ಲಿ ಬೇಕಾದ್ರೂ ಮಾಡ್ಬೋದಾಗಿದೆ. ರಾಜರ ವೈಭವದ ಪ್ರಕಾಶನ ಹುಬ್ಬಳ್ಳಿಯಲ್ಲಿ ಬೇಕಾದಷ್ಟು ಜಾಗ ಇದೆ. ಇದನ್ನು ಓಪನ್ ಮಾಡಲಿಕ್ಕೆ ಇಲ್ಲೇ ಯಾಕೆ ಹುಡುಕಿದ್ರು ಅಂತ ಹೇಳಿದ್ರೆ, ರಾಘವೇಂದ್ರ ಸ್ವಾಮಿಗಳವರ ವಿಶೇಷ ಸನ್ನಿಧಾನ ಭವಾನಿನಗರದಲ್ಲಿದೆ. ಯಾಕಂತ ಹೇಳಿದ್ರೆ ಈ ಜಾಗ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ದಲ್ಲ. ಇವತ್ತಿನ ಸ್ವಾಮಿಗಳ ಪೂರ್ವಾಶ್ರಮ ಸ್ವಾತಂತ್ರ್ಯ ಮಠದ ಪೀಠಾಧಿಪತಿಗಳ ಸುಧೀಂದ್ರ ಶ್ರೀಪಾದಗಳು ಪ್ರಾತಸ್ಮರಣೀಯರು ಸಾಕಷ್ಟು ದೊಡ್ಡ ದೊಡ್ಡ ನಗರಗಳಲ್ಲಿ ನಮ್ಮ ಮಠಕ್ಕೆ ಆಸ್ತಿಯನ್ನು ಸಂಪಾದನೆ ಮಾಡ್ತಕ್ಕಂಥವ್ರು. ಅದರಲ್ಲಿ ಹುಬ್ಬಳ್ಳಿ ನಗರದ ಈ ಆಸ್ತಿ ಅವರು ನಡೆಕೊಂಡು ಹೋಗಿ ಸಂಪಾದನೆ ಮಾಡಿದ ಜಾಗ ಇದೆ. ದಾನಿಗಳು ಸಿಂಧೆ ಅವರು ಹೇಳ್ತಾರೆ, ಮುಂದಿನ ಎಷ್ಟು ದೂರ ನಡೀತಾರೋ ಅಷ್ಟು ನಿಮ್ಮದೇ, ಎಲ್ಲಿಗೆ ಅಲ್ಲಿಗೆ ಕೃಷ್ಣ ಅಂತೇನೆ ಅಂತ ಹೇಳಿ ಆ ವಾಕ್ಯದಂತೆ ಸುಮಾರು 2.5 ಎಕರೆ ಜಾಗವನ್ನ ನಡ್ಕೊಂಡು ಹೋಗಿ ನೋಡಿ ಅವ್ರು ನೋಡಿದ್ರೆ ಗೊತ್ತಿರುತ್ತೆ ಹೇಗೆ ನಡೀತಾರೆ, ಹಾಗೆ ಅವರ ಸಪೋರ್ಟ್ ಅವ್ರಿಗೆ ಬೇಕು ಅಂತ ಹೇಳಿ ಇಬ್ಬರ ಕೈ ಹಿಡ್ಕೊಂಡು ರಾಮದೇವರ ಬೆಟ್ಟಕ್ಕೆ ಬಂದುಕೊಂಡು ಇಡೀ ಜಾಗವನ್ನು ಓಡಾಡಿ ಸಂಪಾದನೆ ಮಾಡಿದ ಜಾಗ ಇದೆ. ಇಂತಹ ಜಾಗದಲ್ಲಿ ಮತ್ತೊಬ್ಬ ಪ್ರಾತಸ್ಮರಣೀಯರು ನಡೆದಾಡುವ ರಾಯರನ್ನೇ ಖ್ಯಾತಿ ಹೊಂದಿದ ಕುಶವೀಂದ್ರ ತೀರ್ಥ ಶ್ರೀಪಾದರು ಪ್ರತಿಷ್ಠಾಪನೆ ಮಾಡಿದ ಸನ್ನಿಧಾನ. ಹಾಗಾಗಿ ರಾಯರ ವೈಭವದ ಪುಸ್ತಕ ರಾಯರ ವಿಶೇಷ ಸಂಘದಲ್ಲಿ ಆಗಬೇಕು ಅಂತ ಅವರಿಗೆ ಪ್ರೇರಣೆ ಆಗಿದೆ. ಅವರಿಗೆ ಸಾಕಾರ ನಮ್ಮ ಪ್ರಭುರಾಜ್ ಅವರಿಗೆ ಇದು ಪ್ರೇರಣೆ ಆಗಿದೆ. ಗುರುಗಳಿಗೆ ಕೂಡ ಆಶೀರ್ವಾದ ಮಾಡಿದ್ದಾರೆ. ಹುಬ್ಬಳ್ಳಿ ನಗರಕ್ಕೆ ಹೋಗಬೇಕು, ನಮ್ಮ ಮಠದಲ್ಲಿ ಇದರ ಪುಸ್ತಕ ಆಗಬೇಕು, ಇವರನ್ನೇ ಕಲಿಬೇಕು ಅಂತ. ಹಾಗಾಗಿ ನನಗೆ ಮೊದಲು ಬೋಲು ಬಂದಿದೆ ಈ ವಿಷಯದಲ್ಲಿ. ಅವರು ಬರ್ತಾರೆ, ಸಕಲ ವ್ಯವಸ್ಥೆ ಮಾಡಬೇಕು. ಗ್ರಂಥ ಪ್ರಕಾಶನ ನಾವು ಮಂತ್ರಾಲಯ ಮಾಡಿದ್ದೇವೆ. ಇನ್ನೊಮ್ಮೆ ಹುಬ್ಬಳ್ಳಿ ನಗರದ ಆಗಬೇಕು, ಭವಾನಿ ನಗರದ ಆಗಬೇಕು ಅಂತ ವಜ್ರಾರಾಯ ಅವರು ಹೇಳಿದ್ದಾರೆ. ಸ್ವಾಮಿಗಳು ನೇರವಾಗಿ ನಮಗೆ ತಿಳಿಸಿದ್ದಾರೆ. ಹಾಗಾಗಿ ನಮಗೆ ಈ ಕಾರ್ಯಕ್ಕೆ ಅವಕಾಶ ದೂರ ಮಾಡಿಕೊಂಡಿದ್ದಾರೆ. ಜಾಗ ಅದರದ್ದು ಸ್ವಾಮಿಗಳದ್ದು, ನಮಗೆ ಈ ಒಂದು ವೇದಿಕೆ ಅವಕಾಶ ದೇವರು ಮತ್ತೆ ಕಳೆದವರು ದುರ್ಗಾಚಾರ್ಯರು ಮತ್ತೆ ಮುರಳೀಧರರು ನಮ್ಮಿಬ್ಬರಿಗೆ ಒಂದು ವೇದಿಕೆಯನ್ನು ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಅಭಿಮಾನದ ಅರ್ಪಣೆ ಮಾಡುತ್ತಾ, ಇದು 500 ರೂಪಾಯಿ ಬೆಲೆ ಇಟ್ಟಿದ್ದಾರೆ. ಇವತ್ತು ತಗೊಳ್ಳಲು 19 ಗಂಟೆ ಡಿಬೇಟ್ ಕೊಟ್ಟಿದ್ದಾರೆ. 450 ರೂಪಾಯಿ ಗ್ರಂಥಗಳು ಸಿಗುತ್ತೆ. ಮುಂದೆ ಮತ್ತೆ ಇಲ್ಲಿ ಒಂದು ಸ್ಟಾಲ್ ಇರುತ್ತೆ ನೇರವಾಗಿ. ಯಾರು ಯಾವಾಗ ಬಂದರೂ ಆ ಪುಸ್ತಕವನ್ನು ಈ ಭವಾನಿ ನಗರದಲ್ಲಿ ತಗೊಳ್ಬೋದು ಅಂತ ನಾನು ಅವರಿಗೆ ತಿಳಿಸ್ತಾ ಇದ್ದೇನೆ. ನಮ್ಮ ಒಂದು 10-20 ಪ್ರಾರ್ಥನೆ ಇಟ್ಟೋಗಿರ್ತಾರೆ. ಯಾವ ಈ ಪುಸ್ತಕ ಯಾವಾಗ ಸಿಗತ್ತಿರಬೇಕಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಧನ್ಯವಾದ ಗುರುವರೇ. ಈಗ ನೇರವಾಗಿ ನಾವು ಪುಸ್ತಕದ ವಿಮರ್ಶೆಗೆ ಕೊಡೋಣ. ಡಾಕ್ಟರ್ ನಾರಾಯಣ ಧೂಳಿಕೆರೆ ಅವರಿಂದ ಈ ಪುಸ್ತಕದ ವಿಮರ್ಶೆ ಆಗಬೇಕು ಅಂತ ನಾನು ಬೆಳಿಗ್ಗೆ ಒಂದು ಮಾತನ್ನು ಮುರಳಿಗೆ ನೆನೆಸ್ತಾ ಇದ್ದೆ, ನೆನಪಿಸ್ಕೊಟ್ಟೆ ಅವನು. ಯಾಕಂದರೆ ರಾಘವೇಂದ್ರ ವಿಜಯ ಬರೆದವರು ನಾರಾಯಣ ಇದ್ದಾರೆ. ಪುಸ್ತಕಗಳಿಗೆ ಅದ್ರ ಬಗ್ಗೆ ವಿಮರ್ಶೆ ಮಾಡ್ತಾ ಇರೋರು ನಾರಾಯಣ. ಆದ್ದರಿಂದ ಪ್ರಾಯಶಃ ರಾಯರ ಇಚ್ಛೆನೂ ಅದೇ ರೀತಿ ಕಾಣಿಸ್ತದೆ. ನಾರಾಯಣಾಚಾರ್ಯ ವಿಮರ್ಶೆ ಮಾಡೋದು ಪುಸ್ತಕದ ಬಗ್ಗೆ ಅಂತೇಳಿ ಆ ರೀತಿ ಒಂದು ಬಂದಿದೆ. ವಿದ್ವಾಂಸರು ಅದರ ಬಗ್ಗೆ ವಿಮರ್ಶೆ ಮಾಡಿ योऽन्तः प्रविश्य मम वाचमिमां सुप्तां यज्ञदेवयज्ञशक्तितत्स्वधाम्ना अन्याश्च हस्तचरणश्रवणं त्वगादि नानान् नमो भगवते कृष्णाय तुभ्यम्। आचार्यः कवलोकमन्त्रम् आचार्याणि च भारती देवो नारायणः देवी मङ्गलदेवता करोतु मम कल्याणं हरिः अयम् अजितः गुरुश्च मध्वनामामि वर्गोऽस्तु निरन्तरम्। श्रीमतो राघवेन्द्रस्य नमामि पदपङ्कजे कालिनाथी कल्याण नरनाथ सर्वपावनं। ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ವಿಶುದ್ಧ ವೈದ್ಯರು, ರಾಯರ ಅಪರದಲ್ಲಿ ಸೇರಿಲ್ಲ ರಾಯರ ಪ್ರತಿನಿಧಿ ಇದ್ದಂಗೆ
ನಾಯಕರು ವಿಮರ್ಶೆ ಮಾಡುತ್ತೇವೆ. ಮೊಟ್ಟ ಮೊದಲಿಗೆ ನಮ್ಮ ಮುರಳಿಯವರು ಅಲ್ಲಿ ಚೌಕಿ ಸೇರಿ ಈ ವಿಕಾಸದ ರೇಣುಕಾನಗರದ ಸಹಜವಾದಿಗಳೆಲ್ಲ ಸೇರಿ ಇಲ್ಲ ಒಂದು ಹೆಲ್ಪ್ ಮಾಡಿರ್ತೇನೆ. ಏನು ಹೇಳಿದ ನಮ್ಮಲ್ಲಿ ಸಮಗ್ರ ಭಾಗವತ ಹೇಳೋದು ಈ ಸಪ್ತಾಹ ಬೇಡ, ಒಂದೊಂದು ಸ್ಕಂದ 12 ತಿಂಗಳ ನಾವು ಹೊರಗೊಂಡಿದ್ವಿ. ಇದೆಲ್ಲ ಕೇಳಿರ್ತೀನಿ ಅಲ್ಲೆಲ್ಲ ಅದು ಭಗವಂತನ ಎಲ್ಲರಿಗೂ ಆಗ್ಯದ ಎಲ್ಲ 12 ತಿಂಗಳ ಒಂದು ವರ್ಷ. ಅದರ ನಂತರ ಹರಿಕಥಾಮೃತ ಮಾಡಲಿಕ್ಕೆ ಸೇರ್ಪಡೆ ಮಾಡ್ತೇವೆ. ಆ ಹರಿಕಥಾಮೃತ 32 ಸಂಖ್ಯೆಗಳನ್ನು ಇಡೀ ಗ್ರಂಥವನ್ನು ಡಿಟೇಲ್ ಆಗಿ ಈ ವೇಳೆಯೊಳಗೆ ನಮ್ಮ ಮುಗಿಯವರು ಬಂದರು. ನಾನು ಯಾಕೋ ಭಾಳ ತೊಂದರೆ ಇರ್ತಿದ್ದೆ ನನಗೆ ಹುಡುಕೋದು ನನಗೆ ನನಗೆ ಏನು ಮಾಡಿದೆ ಏನಿಲ್ಲ ಏನು ನಮ್ಮ ಅನುಭವ ಭಾಳ ಬರ್ತದೆ. ನಮ್ಮ ಅನುಭವ ಭಾಳ ಬರ್ತದೆ. ಭಾವನೆಯನ್ನು ಅಂತ ನಾವು ಬೆಳೆಯೋದಾಗಲಿ ಕವಿತೆ ಬೆಳೆಯೋದಾಗಲಿ ಎಕ್ಸ್ಪ್ರೆಷನ್ ಆಫ್ ಫೀಲಿಂಗ್ಸ್ ಅಂತ ಕವಿ ಅಂತ ಇಟ್ ಇಸ್ ನಾಟ್ ದ ಎಕ್ಸ್ಪ್ರೆಷನ್ ಆಫ್ ಫೀಲಿಂಗ್ಸ್, ಎಸ್ಕೇಪ್ ಫ್ರಮ್ ದ ಫೀಲಿಂಗ್ಸ್. ಎಸ್ಕೇಪ್ ಭಾಳ ಹೆಣ್ಣು ಮಾಡಿದ ಕಾವ್ಯ ಹುಟ್ಟು ಸಹಜ ಅಲ್ಲ, ಪುಸ್ತಕ ಬರೆಯಬೇಕಾದ್ರೆ ಪೂರ್ತಿ ಅದು ವಿವರ ಇರಬೇಕಾದ್ರೆ ಹೆಣ್ಣು ಹುಟ್ಟುದ ಪದ್ಯ ಕಾವ್ಯ ಇದು ಅರ್ಥಗಳು ಪದ್ಯ ಹೇಳ್ತಾರೆ ಮುಂದೆ. ಭೃಂಗದ ಬೆಂಕಿ ಮತ್ತು ಕಲ್ಪನಾ ವಿಲಾಸ, ವಶದ ಗಾಳಿ ಪಕ್ಕ ಪಡೆಯುತ್ತಿದ್ದು ಸಹಜ ಪ್ರಾಸ, ಅರ್ಥಯುಕ್ತ ಚಲುವನಿತ್ತು ಹಾಕುತ್ತಿತ್ತು ತಾಳ, ಮಾತು ಮಾತು ಬಂದ ನಾದದ ನಮಗೆ ಏನು 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 ಸೇರು ಏನೇ ಮುಂಗಾನ ಅಜಂಗದ ಓಂ ಕಾತ ಶಂಕರಾಕ್ಕಿಂತ ಕಿಂಚಿರುಣ ಅಂತ ಹೇಳಿ ಧನ್ಯವಾದ. ಆನ್ಲೈನ್ ಕೋರ್ಸ್ ಲಾಯ್ ಎ ಫ್ಲಾಶ್ ಅಪಾನ್ ದ ಇನ್ವರ್ ಲಾಯ್ ಈ ಇರತಕ್ಕಂಥ ಆಶೆ ನಾನು ಹೆಂಗ ಮಾಡಿ ನಾಯಕ ಬಿಡೋಕೆ ಅಂತ ನಾ ಹೇಳಿದೆ. ಅವ್ರು ನೋಡಿದ ಉದಾಹರಣೆ ಸರಿಕ ಅವರು ಅವ್ರಿಗೆ ನಾಯಕ ಬರಲೇ ಇಲ್ಲ. ಹೇಳಿದಾಗ ಏನು ಬಿಡ್ತೇನೆ ಪುಣ್ಯಾತ್ಮ, ಏನು ನಾನು ಏನು ಬಿಡ್ತೇನೆ ವಸ್ತು ಕೊಡಲ್ಲ ಏನು ಅನ್ಕೊಂಡಿದ್ದ. ಯಾಕೆ ಮಾತಾಡ್ತಿರ್ತೀರ ನಮ್ಮಲ್ಲಿ ಹಿಂದೆ ಹೇಳ್ತಾ ಕಿವಿಯಿಂದ ರಾಜ್ಯ ಬಾಳಿಸಿದ ಎಲ್ಲ ಗೊತ್ತದೆ. ಯಾರು ಹೇಳಲಿಕ್ಕೆ ಹೋದ್ರೆ ಕಿವಿಯಿಂದ ರಾಜ್ಯ ಜಗತ್ ಸೇರಿದಂಗೆ ನಾಯ ಮನಸ್ಸೋದು ಏನಾದರೂ ಮಾಡ್ತಾರೆ. ನಾಯ ಮನಸ್ಸೋದು ಬೇಕಾದ ಮಾತಾಡಿದ ಉದಾಹರಣೆ. ಆಮೇಲೆ ಹೇಳಿದ್ರು ಕೇಳಬೇಡಿ ಮಧ್ಯಾಹ್ನ ನೀವು ಅಭ್ಯಾಸ ಮಾಡ್ತಿದ್ದೇನೆ. ನನಗೆ ಅಭ್ಯಾಸ ಭಾಳ ಭಾಷೆ ಓದು ಅಭ್ಯಾಸ ನನಗೆ ಏನ ಮಾತಾಡೋದು ಏನು ಬಿಡೋದಲ್ಲ, ಅಧ್ಯಯನ ಸಿಗ್ತಾ ಬೇಕಾದ್ರೆ ಹಾಗೆ ಮಾಡಿ ಒಂದು ವಾರ ಅವ್ರ ಮನೆ ಒಳಗೆ ಕೇಳಿದರು. ಸುಮಾರು 6-7 ಗ್ರಂಥ ಕೂತು ಡಿಟೇಲ್ ಕೇಳೋದೇ ಒಳಗೆ ಅವ್ರಿಗೆ ಅವ್ರು ಚಿಕಿತ್ಸೆಗೆ ಆಸಾಮ ಮತ್ತು ಪುನಃ ಬಂದಲ್ಲ ಇಲ್ಲಿ ಇಲ್ಲಿಂದ ಊಟ ಕೊಡಿದ್ರು ನಿಮ್ಗೆ ಬರ್ತದ ಕಲಿಯುವುದ ಕಲ್ಪಕ್ಕೆ ಬಟ್ಟೆ ಅವರು ಭಾಳ ಹೆವಿ ಆಗ್ತದೆ ಅಂತ ಒಳಗೆ. ಆಮೇಲೆ ನಮ್ಮ ಗುರುಗಳು ಬರೋದು ಬಿಸಿ ವಿಶ್ವಗಾಂಧಿ ಪಂಡಿತ್ ಉದಾಚಾರ್ಯ ಜೋಶಿ, ಶ್ರೀ ರಾಘವೇಂದ್ರ ಇಸ್ ಲೈಫ್ ವರ್ಕ್ ಅಂಡ್ ಮೆಸೇಜ್ 16 ಭಾಗವತದ ಇಂಗ್ಲಿಷ್. ಅವರು ಈ ಮಂತ್ರಾಲಯದ 2 ಭಾಗ ಮಾಡ್ಯಾರ. ಅದು 1000 ವಿಷಯಗಳು ಚೆನ್ನಾಗಿತ್ತು. ಅದಕ್ಕೆ ಮುರುಡಿ ಬರ್ಬೇಕು ಸೌರಿ ಇಂಗ್ಲೀಷ್ ಡಿ.ಪಿ. ಕರ್ಮಾಕರಿದ್ದಾವ, ರನ್ನ ದಿವಾಕರಿದ್ದಾವ, ಸರಸ್ವತಿನ ಆಚರಿಸಿದ್ದಾವ. ಅವ್ರು ಹೇಳಿದರು ಹೇಳಿದರು ದಿವಾಕರವರು ನನಗಿಂತ ಕಮಲದ ನಮ್ಗಿಂತ ನೀವೇ ಚೆನ್ನಾಗ ಅವರು ಸುಮ್ಮನೆ ವಹಿಸಿ ಅವರಂದರು ಪುಸ್ತಕ ಬರೀತಾರೆ.
ಹೇಗೆ ನನಗೆ ಬಿಟ್ಟಾಗ ಯಾರು ಬೆಳಿಬೇಕಂತ ಅವರೇ ಚೆನ್ನಾಗಿ ಬರಲ್ಲ ಸರೋಜಿನಿ ವಹಿಸಿ ಬರಲ್ಲ. ನಿಮಗೆ ಕೇಳಬೇಕಾದ್ರೆ ರಾಯರ ಬಗ್ಗೆ ಅಪೂರ್ವ ಇರ್ತಕ್ಕಂಥ ವಿಷಯಗಳು ಅವ್ರು ಹಾಕಾರಂತ ಅವ್ರು ರಾಯರ ಹೊರಗೆ ಬರ್ತಾರೆ. ಅವ್ರಿಗೆ ಒಂದೇ ಹೇಳಲ್ಲ ನಿಮಗೆ ಮಠದ ಪಂಡಿತರು ಅಂದ್ರೆ ಶಿವಾಚಾರ್ಯ ವಿಷಯಗಳು ಮಧ್ಯಾಹ್ನ ಮಂತ್ರಾಲಯದ ನಾಲ್ಕರ ಮಧ್ಯೆ ಇದೆ ಉಪನ್ಯಾಸ ಅವತಾರ ಈ ಪುಸ್ತಕ ಕೊಟ್ಟೆ ನಾನು ಬೇಕಾದನ್ನು ಓದಿದ್ದು ಅದನ್ನು ಬಿಟ್ಟು ಕನಸಿನ ಕಾಣಿಕೆ ಕೊಟ್ಟೆ ಈಗ ಪುಸ್ತಕದ ಗೊತ್ತಿಲ್ಲ ಮಾಡ ಕನಸಿನ ಕಾಣಿಕೆ ಕೊಟ್ಟೆ ಕನಸಿನ ಕಾಣಿಕೆ ಹೋದರೆ ಗುಣಾಚಾರರು ಬರ್ದಾರ ರಾಯರು ಅವರ ಹತ್ರ ಒಂದು ಬನ್ನಿ ಅಂತ ಹೇಳಿದ ಮೇಲೆ ಬರ್ದಾರ ಪುಸ್ತಕ ಕೊಟ್ಟೆ ಅದಕ್ಕೆ ಪೂಜೆ ಕೂತ್ಕೊಂಡು ಇದೆಲ್ಲ ಕೆಲವು ರಾಯರಿಂದ ಮಾಹಿತಿ ಕೊಟ್ಟರು ಕೆಲವು ಗ್ರಂಥ ಕೊಟ್ಟರು ಮುಂದಿನ ಅಭ್ಯಾಸ ಮಾಡಿದ್ರು. ಇದು ರಾಯ ಕೆಲಸ ನಿಮ್ಗೆ ಗೊತ್ತಲ್ಲ ಕೆಲವು ಸಂದರ್ಭ ಹೇಳ್ತಾರೆ ಬಂದ ರಾಯ ಏನು ಮಾಡೋದು ಕೆಲವು ಆಲೋಚನೆ ರಾಯರ ಕಾಲ ರಾಯರು ಪೀಠ ತಿಂದ್ರು ಬೆಣ್ಣೆಲ್ಲ ಹೊಟ್ಟಿದ್ರು ಆಗಿನ ಕಾಗಿಲ್ಲ ಇದ್ರೆ ಬೆಣ್ಣೆಲ್ಲ ಹೊಟ್ಟಿದ್ರು ಒಬ್ಬ ಹೊತ್ತೆ ಹೀಗೆ ಬೆಣ್ಣೆ ಸರಿಸಿದ್ರು ಸರಿಸಿದಾಗ ದೂರ ಹುಡುಕಂಡು ಹೇ ಬಾಗಲೇ ಅಂತ ಬಂತಾಪು ನಿಮ್ಮ ಹೆಸರಿಗೆ ಗೊತ್ತಿರು ಆ ಹುಡುಗ ಹೆಸರಲ್ಲಿ ಕೊಡ್ತಿಲ್ಲ ಅಡ್ಡ ಬೆಂಕ್ಯಾರಿ ಅಂತ ಹೇಗಿಲ್ಲ ಹಂಗಿಲ್ಲ ಸ್ವಾಮಿ ಏನು ಅಂತ ಇದು ನನ್ನ ರಾಯತ್ರಿ ಯಾವುದು ಗೊತ್ತಿಲ್ಲ ಏನು ಓದಿಲ್ಲ ಏನಿಲ್ಲ ಯಾಕೆ ಮಾರುಕಟ್ಟೆ ಬಂದಂಗೆ ಅಂತ ಅರ್ಥ ಅವ್ನು ಹೇಳಿದ್ರು ನೀವು ಏನಾದರೂ ಬಂದ್ರೆ ಕಷ್ಟ ಬಂದ್ರೆ ನಾನು ಹೆಸರು ಏನು ನಮ್ಮ ತಿಳಿಯಲ್ಲವ ಓಂ ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರ ಜಪಿತಾ ಭಾವಿತಾ ನಿತ್ಯಂ ಅಕ್ಷರಲ್ಲ ಏನಾಗಿರೋದು ಆತ ನಾಲ್ಕು ಓದಿಗೆ ಹೋದ ಮೇಲೆ ಒಂದು 6 ಹೋಗಿರ್ಬೇಕು ಆ ಹುಡುಗ ಹೀಗೆ ಅಥವಾ ಹಿಂದೆ ಸವಾಲು ಅಮ್ಮ ಮಸೂದಿ ಖಾನ್ ಆಗಿದ್ದ ರಾಜ ಅವ್ರ ಮಂತ್ರಿ ಅವ್ರ ಮುಸಲ್ಮಾನರವರ ಸರ್ ಬಂದವರು ಅವರಿಗೆ ಒಬ್ಬವ ಕುದುರೆ ಮೇಲೆ ಟಪಾಲ್ ಕೊಡ್ತಾರೆ ಕುಡಿಯೋದು ಕೊಡ್ತಾರೆ ಹಾಕಿ ಟಪಾಲ್ ಕೊಡ್ತಾರೆ ಅವತ್ತು ಓದಿತ್ತು ರಾಜ ಹೋದ್ರು ನೇಮಿಲಾಗಿದ್ದ ಕಾಲಕ್ಕೆ ಹಂಗಲ್ ರಾಜ ಆದವರು ಕಟ್ಟ ತಗೊಂಡ್ಬಿಟ್ಟಿದ್ದು ರಾಜಕ್ಕೆ ಅವ್ನು ಓದಿದ್ರು ಅವರ ತನ್ನ ಮಂತ್ರಿಗೆ ಕೊಡುವ ಮೈಪುಣಯ್ಯ ಅಂತ ಒಂದು ಓದಲ್ಲ ರಾಜ ಓದಿಕೊಳ್ಳೋದು ಯಾವ ಓದೋದಲ್ಲ ಮತ್ತು ರಾಜ್ಯದ ಈಗಿರೋದು ಇವರು ಡಬಾಲ ಇರೋದು ಕೆಂಪನಿನ ಹೆಸರೇನು ಓದಿ ಬ್ರಾಹ್ಮಣ ಹುಡುಗರ ಕ್ರಿಕೆಟ್ ನಾ ಸಾಹಿತ್ಯ ಬ್ರಾಹ್ಮಣ ಹುಡುಗರು ಮಾತಾಡೋದಿಲ್ಲ ಮತ್ತು ಓದಿದ ಅವನ ಓದಿಕೊಂಡು ಬ್ರಾಹ್ಮಣ ಬ್ರಾಹ್ಮಣ ಓದಿಕ್ಕೇ ಬೇಕು ಅವರು ನಿರ್ಣಯ ಓದಿದ ಹುಡುಗ ಕಟ್ಟು ಬಿಗಿ ಮಗ ಯಾವ ಕಟ್ಟು ಬಿಗಿ ಹಡಿಯನ್ನು ನೋಡಿ ಅವನ ಅವ್ರು ಮನೆ ಮೇಳದ ಹಾಕೊಂಡಿದ್ರು ಅಂಥವು ಮಹಾಭಾವ ಕಾಷಾಯ ವಸ್ತ್ರಾಂಗ ಮೀನಾಂಗ ಪ್ರಭೋ ಶಾಂತಿ ಓಂ ಶ್ರೀ ರಾಘವೇಂದ್ರ ಅನ್ನೋ ರಾಘನಾಥೋ ರಾಘವೇಂದ್ರ ರಾಘಪುತ್ರ ಗೊತ್ತಿಲ್ಲ ಅದು ಏನೋ ಹೆಸರು ಅಂತ ಅಂತಕರ ಪತ್ರ ಬರಾಬರ ಏನು ಸಂಸ್ಕೃತಿ ವಿಷಯ ಈ ರಾಜ ಅಂತ ಮತ್ತೊಬ್ಬ ರಾಜನೇ ಅವ್ರು ಅನ್ಯಾಯ ಮಾಡಿದ್ದ ತಡೆ ಮಾಡಿದ್ದ ಇರಲಿ ಅಲ್ಲಿ ಅವ್ರು ಗೆದ್ದಿದ್ರು ಆ ಸುದ್ದಿ ಕಳಿಸಿದ್ರು ರಾಜ ಅಂತ ಏನು ಅನ್ಯಾಯ ನನಗೆ ಗೆದ್ದು ಸುದ್ದಿ ಕೊಟ್ಟಿಲ್ಲ ಈ ಚಾಟಿ ಅವಕಾಶ ದಂಡ ಅವಕಾಶ ನನಗೆ ಮಾಡಿ ನನ್ನ ಮತ್ತೆ NBC ಕಡಿಮೆ ಅವಾಗದಾಗಿ ಸಂಬಂಧದ ಲೆಕ್ಕ ಹಾಕಿಲ್ಲ ಏನಾದ್ರಲ್ಲಿ ಹೇಳ್ತಿರೋ FDC ಹೋದ ವಿಮಾನ ಭಟ್ಟ ಮಟ್ಟದ ಮಹಾಭಾವ ರಾಯರ ಮಟ್ಟದ ಅನುಕೂಲ 4 ಹಂತಗಳಿವೆ ಅಂದಮೇಲೆ ಅವನಿಗೆ ಬೆಳೀತಿದೆ ನ್ಯಾಯ ಮನೆ ಪುಸ್ತಕ ಕೊಟ್ಟ ಸಂಭಾವನೆ ಎರಡನೇದು ಈ ಪುಸ್ತಕ ತುಂಬ ಅನೇಕ ಬಂದವ ಅವ್ರ ಮಹಿಮಾ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ 7 ಸಮುದ್ರ ಹೌದು ಸಪ್ತ ಸಮುದ್ರದ ಮಸಿ ಮಾಡಿ ಭೂಮಂಡಲವನ್ನು ಹಾಳಿ ಮಾಡಿ ಬರೋ ಮೇಮ ಮಗಿಲಿಲ್ಲ ಅಂತ ಎಲ್ಲರಿಗೂ ಗೊತ್ತಾರ
ಶಿರೀಷ ಸದೃಶಾಹಯಜ್ಞವಿನಂ ಶಿರಾಂ ಗಾಂಭೀರ್ಯಂ ಯಜ್ಞಸ್ಯ ಸುಂಗುರುಗದಿ ಶಾಸ್ತ್ರೇಷು ನಿರ್ಮಾಣ್ಯತೆ ಆಚಾರ್ಯೋ ವಿದುದೇಶು ಕಲಯತೆ ವಿದ್ಯಾರ್ಥಿತಾಂ ಆದರಾತ್ ಔದಾರ್ಯಂ ವಿಕಲ್ಪಪಾತಮುಖಾಃ ಸಂಭಾವಯತೆ ಕೀರ್ತಿತಾಂ ತಿರುರಾಯ ಈ ವಿಷಯಗಳು ನಮ್ಮ ಉದ್ದೇಶ ಚಿತ್ತೆ ಚೇತ್ ಮೃದುತಾ ಚಿತ್ತ ಮನಸ್ಸು ರಾಯರ ಮನಸ್ಸಿಗೆ ಅಷ್ಟು ಮೃದುವಾದ ಗೊತ್ತ ನಮ್ಮವರಿಗೆ ಸಾಧ್ಯ ನಮ್ಮ ಅತ್ಯಂತ ಹೆಂಗೆ ಆ ಮೃದುತ್ವ ಆ ಸಾಫ್ಟ್ನೆಸ್ ಅಂತ ಗೊತ್ತ ಕಲ್ಪನಾ ಮಾಡ್ತಾರೆ ಶಿರೀಷ ಹೃದಯ ಶಿರೀಷ ಅಂತ ಈ ಲೋಕದ ಹೋದ ದೇವ ಲೋಕದ ಹೋದ ನಾವು ನೋಡಿಲ್ಲ ಏನಿಲ್ಲ ಅಯ್ಯಂಗ ವೀರ ಶಿವಾಯ ಭಾತಿ ಅಯ್ಯಂಗ ವೀರ ಅಂದ್ರೆ ಇವ್ರು ರಾತ್ರಿ ಹಾಕಿ ಅದು ಮಸಾಲ ಹಾಕಿ ನಾಳೆ ಮಸಾಲ ಮಕ್ಕಳ ಮೇಲೆ ಅದು ಮೆಂಡಿ ಬರ್ತಿದ್ದು ಆ ಮೆಂಡಿ ಕಲಿತಿರ್ತಾನೆ ಇದನ್ನು ತುಪ್ಪ ಆ ತುಪ್ಪ ಪಟ್ಟಿಟ್ರೆ ರಾಯನಿಗೂ ಕಲ್ಲಂದ್ರೆ ಅದು ತುಪ್ಪ ರಾಯ ಶಿರೀಷದೃಶೇ ಅಯ್ಯಂಗ ಶಿರ ಗಾಂಭೀರ್ಯಂ ಗಾಂಭೀರ್ಯ ಸಪ್ತ ಶರದಿ 7 ಸೂತ್ರ ಒಂದು ಕಡೆಗೆ ಹಾಕಿದ್ರೆ ಅವರೇನು ಮಹಾವೀರನಂದೇನೋ ಅಯ್ಯಂಗವೇನಂ ಶಿರ ಗಾಂಭೀರ್ಯಂ ಯೇಸು ಸೂತ್ರ ಸ್ಮರಣೆ ವಿದ್ಯಾ ಹೆಂಗದ ಆಚಾರ್ಯ ಈ ಇವರಲ್ಲ ದೇವರು ಓದು ಪ್ರತ್ಯಾಚಾರ ತಗೊಂಡೆ ಅವರ ಪ್ರತ್ಯಾಚಾರ ದೇವರ ಪದ ಹೇಳ್ತಾರೋ ಆ ದೇವರು ಮಾಡಿರ್ತಕ್ಕಂಥ ಪ್ರತ್ಯಾಚಾರ ಪಾಠ ಆಚಾರ್ಯೋ ವಿದ್ಯಾರ್ಥಿತ ಮಾನರ ಔದಾರ್ಯ ಉಡುಮೆ ದಾನಿಗಳು ಅಂತ ಒಬ್ಬಿಡ್ತಾ ಇದ್ದಾರೆ ಸ್ವಾಮಿ ಅಂತ ನಿನ್ನ ಅನ್ನದೊಳಗೆ ಇಡೀ ಅನ್ನ ನನ್ನ ಸಿಕ್ಕಿರಬಾರ್ದು ಅದರಿಂದ ಸ್ವಲ್ಪ ಒಂದಲ್ಲ ನಿನ್ನ ಅನ್ನದೊಳಗೆ ಇಡೀ ಅನ್ನ ನಿನ್ನ ಅನ್ನದೊಳಗೆ ಹಿಡಿದ ಅನ್ನ ಶ್ರೀಗಳು ರಾಘವೇಂದ್ರ ಬಿಟ್ಟು ಪುರುಷ ಪುರುಷರಿಂದ ನಿನ್ನ ಭಾವಕ್ಕೆ ಭಾವನ ಮಾಡ ಸಾಧ್ಯಲ್ಲ ಅದು ಹೇಳ್ತಾ ಇದ್ದಾರೆ ಈ ಕುಡಿಯುವಾಗ ಸೇರ್ತಿನ ಬಿಡ್ಕೊಂಡು ಹೋಗುದು ಸ್ವಲ್ಪ ಭಾವನ ಎಲ್ಲ ಕೂಡ ಎಲ್ಲ ಮಟ್ಟದ ತಾಯಿಗಳಿಂದ ಪರಂಪರ ಬಂದರು ನಮ್ಮ ಇದು ಒಂದು ಆ ಶ್ಲೋಕ ಹಾಕಿ ಒಂದು ಶುಕ್ಲ ಹಾಕಿ ಒಂದು ಲಾಭ ಅಲ್ಲಿ ಉದ್ದೇಶದಲ್ಲಿ ಸಿಗಕ್ಕೆ ಸಾಧ್ಯ ಇಲ್ಲ ಬೇರೆ ಬೇರೆ ಕಡೆಗೆ ಒಂದು ಕಡೆಗೆ ಆಗಿರೋದು ಇಷ್ಟು ಕೊಟ್ಟಾರ ಇದು ಒಂದೇ ಎರಡನೇದು ಅಲ್ಲಿ ನೀವು ಮನಸ್ಸೊಳಗೆ ಅದು ನೋಡ್ಬಿಟ್ರೆ ಅಲ್ಲಿ ಸ್ಕ್ಯಾನ್ ಮಾಡಿ ಅದು ಸ್ಕ್ಯಾನ್ ಹಾಕ್ಬಿಟ್ರೆ ಅಲ್ಲಿ ಇತಿಹಾಸ ಅಲ್ಲಿ ಸರ್ವಿಸ್ ಏನು ಅಲ್ಲಿ ಸೇವಾ ಏನು ಎಲ್ಲ ಗೊತ್ತಾಗುತ್ತೆ ನಾವು ಇದು ಭಾಳ ಅನುಕೂಲತಕ್ಕಂಥ ಸಂಖ್ಯೆ ಇನ್ನೊಂದಿಗೆ ಇನ್ನೊಂದು ಮಹತ್ವ ಕೆಲಸ ಇರೋದು ರಾಯರ ಎಲ್ಲ ಕಡೆಗೂ ಪ್ರಸಿದ್ಧನ ಅವರು ನಿಜ ಬರ್ತಕ್ಕಂಥ ಬೆಳಕಂಥ ಪ್ರಕಾಶ ರಾಯರ ಎದೆಯಲ್ಲಿ ಕುಡಿದಂಥ ಪ್ರಕಾಶ ಅದು ಹೇಳ್ತಾ ಇದ್ದಾರೆ ಹೆಂಗದಲ್ಲ ಯದ್ಭಾನೋ ಯದೃಶಾನೋ ಯದಮೃತಕಿರಣೇ ಯದ್ವಿಧೇ ಶೂರಿತೇಷು ಜ್ಯೋತಿರ್ಯತ್ತಾರಕಾಸು ಪ್ರತಿತಮನಿಷ್ಠ ಸುಧಾವಿನೇಷು ಸಂಪೂರೈ ತತ್ಸಮಸ್ತಂ ತ್ವದನಿತ ಹೃದಯಾಕಾಶ ದಿವ್ಯಪ್ರಕಾಶೆ ಇದು ಶ್ರೀ ರಾಘವೇಂದ್ರ ಅಂತ ಕಟ್ಟಿರೋದ ರೀತಿ ಇದು ರಾಯರ ಎಲ್ಲಿರ್ತಕ್ಕಂಥ ಬೆಳಕಿನ ಪ್ರವಾಹ ಭಾನು ಅಂದರೆ ಸೂರ್ಯ ಯದ್ಭಾನಂ ಯದೃಶಾನ ಅಗ್ನಿ ಅಂತ ಅಮೃತಿಕರ ಚಂದ್ರ ಸೂರ್ಯ ಚಂದ್ರ ಬೆಳಕು ಪ್ರಕಾಶ ಮನೆ ಸೋಲಾವಿನ ಕಿಂಚನ ಗೊಂಚನಗಳು ಬೆಳಕು ಇಷ್ಟು ಬೆಳಕನ್ನು ಒಂದು ಕೂಡ ಹಾಕಿ ಸಾಧ್ಯ ಇಲ್ಲ ಒಂದು ಕಟ್ಟಾಗಿ ಕೂಡ ಹಾಕಿದ್ರೆ ಈ ಬೆಳಕಿನ ಪ್ರಕಾಶ ಎಲ್ಲ ವಸ್ತುಗಳು ತೆಗೆದು ಹೋಗೋದಿಲ್ಲ ಅಂತ ಬೆಳಕು ಬೆಳಕು ಸಣ್ಣ ಗುಳ ಇದ್ದಾಗಂತಾರೆ ಆ ಬೆಳಕು ಕಾರಣ ಉತ್ತರ ಇಲ್ಲ ಅಂತಾರ್ಯ ಸ್ವಾಮಿ ಸಾಕ್ಷಾತ್ ಅನಂತ ಕೋಟಿ ಒಳಗಿನ ಪರಮಾತ್ಮೆ ಇದ್ದಲ್ಲಿ ಆ ಬೆಳಕೆ ಮಾಡಿ ಸಾಧ್ಯ ಅಂತ ಮಹಾಭಾವ ರಾಯ ಮಾಡ್ತಕ್ಕಂಥ ವಿದ್ವತ್ ಪ್ರಪಂಚ ಅವ್ರು ಭಾವಿಸಿದೆ ಈ ಮಕ್ಕಳು ಕೊಡ್ತೀವಿ ನೌಕರಿ ಕೊಡ್ತೀವಿ ಜಗ ಕೊಡ್ತೀವಿ ಇದೆಲ್ಲ ಅಲ್ಲ ಅವ್ರು ಹೇಳ್ತಾ ಇದ್ದಾರೆ ಅವರು ಕೂಡ ವೇದ ವೇದಾಂತ ಮಾಡಲಾಗ್ತಾರೆ ಸರ್ವ ವಿದ್ಯಾ ವಿದ್ಯತೆ ಅವ್ರು ದುಡ್ಡಿದ್ರೆ ಎಲ್ಲ ವಿದ್ಯಾಗಳ ತವರು ಮನೆ ಅದು ಅದಕ್ಕೆ ವಹಿಸಿದ ಪರಿಮಳ ಶ್ರೇಷ್ಠ ವೇದವ್ಯಾಸ ಪ್ರಮುಖ ಆಚಾರ ಭಾಷೆ ಸದಾಚಾರ ಭಾಷೆ ಅದು
ಬರೆದಂಥ ಅನುವ್ಯಾಖ್ಯ ಅದ್ರ ಮೇಲೆ ವಿಕಾರ ಸುಧಾ ಆಚಾರ ಅನುವ್ಯಾಖ್ಯ ವಿಕಾರ ಸುಧಾ ಅದು ಪರಿಮಳ ಹೇಗೆ ಕೊಟ್ಟಿದ್ದಾರೆ ಧೀರಶ್ರೀ ರಾಘವೇಂದ್ರ ವದಗುದ ರಸಾರಂಗ ನೃತ್ಯ ಸ್ವಯಂ ಯೋಷಾಮಿಲ್ಲ ಭಾರ ಪುಷ್ಪದಲ್ಲಿ ಶ್ರೀರಾಮ ಯಾಭಿಃ ಸಮಿಶ್ರಿತಾಭಿಃ ನಿರವಧಿ ವಸುಧಾ ವಿಶ್ರುತಾ ಸಾಧುತಾಭಿಃ ಶೋಣಿ ನಿರ್ವಾಣ ಗಮ್ಯಂ ಪರಿಮಳ ಮಂಗಲಂ ಆಮೇಲೆ ಏನಾಗ್ತಕ್ಕೋ ಫಲ ರಾಘವೇಂದ್ರ ಶ್ರೀರಾಮಲ್ಲ ಶ್ರೀರಾಮಕ್ಕೆ ಅಂತ ಮಹಾಪುರುಷ ಆ ಮುಖಾಲಿ ಸ್ವಾಮಿಗಳ ನಾಲ್ಕು ಸ್ವಯಂಭೂ ಯೋಷ ಯೋಷ ಅಂತ ಹೆಣ್ಣು ಆ ಪ್ರಭುಗೆ ಹೆಣ್ಣು ತಾವು ಡಾನ್ಸ್ ಮಾಡ್ಕೊಂಡು ಏನೋ ನಾವು ಡಾನ್ಸ್ ಮಾಡ್ಕೊಂಡು ಯಾರಕ್ಕೆ ಮೊದಲೇ ರೊಟ್ಟಿ ಆಗ್ತದೆ ಯಾಕೆ ನಿರ್ಣಯ ಬೇಕಾಗಿದೆ ಹುಡುಗಿ ಬಂದಾಗಿ ಎಲ್ಲಿ ಹೋಗೋದು ಹೆಣ್ಣು ಈ ಹುಬ್ಬಳ್ಳಿ ಧಾರವಾಡ ಸ್ತ್ರೀ ಅಲ್ಲ ಆ ಶ್ರೀಮಂತ ಅಲ್ಲಿ ಬಂದಾಗ ಅಲ್ಲಿ ಹೂಗಳು ಅಲ್ಲಿ ತಾಯಿ ಬಿಟ್ಟು ಹುಡುಗಿ ಬಂದಿ ರಂಗಸ್ಥಳ ಬೇಕಾದ್ರೆ ಅಲ್ಲದ ಕಡೆ ಕಟ್ಟಿ ಹುಡುಗಾರಿಯನ್ನು ನಾಲಿಗೆ ಮೇಲೆ ಉಳಿದು ಯಾವ ನಾಲಿಗೆ ಉಳಿದೆ ನಮಗೆ ನಾಲಿಗೆ ಮಾತಾಡ್ತಾವು ಹೆಣ್ಮಾಡಿ ಹೇಳ್ತಾವು ಆ ಸ್ವಯಂಭೂ ಯೋಷ ಆ ಸಂಸ್ಕೃತಿ ರಾಯನಾಗಿ ರಚನಾ ರಂಗನಾಥಗಿ ಆಗಿಲ್ಲ ಸಕಲ ರಾಯನಾಗಿ ಅದು ಇನ್ನೂ ಮನುಷ್ಯ ಇನ್ನೂ ಹೊಟ್ಟು ಇನ್ನೂ ಭಾರತೀಯ ಅವತಾರ ಪುಷ್ಪಗಳು ಈ ಹೂಗಳ ಅಲ್ಲಿ ಹೂಗಳು ಆ ಅವತಾರ ಪುಷ್ಪಗಳ ಹೂಗಳು ಅವು ಉರುಳಿ ಹೊರಗೆ ಅದೇ ಅದೇ ಪರಿಮಳ ಪರಿಮಳ ಆ ರೀತಿಯಾಗಿ ಸಂಕಲ್ಪ ಗದ್ಯ ಅಲ್ಲ ಹಾಕ ಇನ್ನೊಂದು ಅರ್ಥ ವಿಶೇಷ ಸಹಜ ಇದು ಸರ್ವಶಾಸ್ತ್ರಾರ್ಥ ಸಂಗ್ರಹ ಅಂತ ರಾಯರ ನಮ್ಮ 3 ದಿವಸದ ಬಾಯಿದೆವು ಸ್ವಾಮಿ ಅಂತ ರಾಯ ಮಾಡ್ತಕ್ಕಂಥ ರಾಯ ಮತ್ತು ಅಲ್ಲೇ ಅಲ್ಲಿ ನಿಲ್ಲಿಸ್ತಾವೆ ಅಂತ ಅಂತೀವಿ ಸ್ವಾಮಿ ೀನಂ ದೂರಂ ಏನಂ ವಿಜ್ಞಾಪನ ಕರ್ತೃಣ ಸರ್ವಜ್ಞ ಶಿರೋಮಣಿನ ಅಧೇಶ ಗುಣತ್ರಯಾಗಿನ ಸದಾ ಭಗವತ್ಪರಾ ಭಗವೋನ್ನತನ ಸಂಗತಿಕಾಲ ಸರ್ವತ್ರ ಸರ್ವದ ಸರ್ವಾತ ಸರ್ವಾಸ್ತೆ ಸರ್ವೋದ್ಭಾಗ ಸರ್ವಪಾಲಕ ಸರ್ವಸಂಪಾದಕ ಸರ್ವವ್ಯಾಪಕ ಸರ್ವಪ್ರೇರಕ ಸರ್ವಪ್ರೋಕ್ತ ಸರ್ವವಿವರ್ತ ಅದು ಗುರುವ ಶ್ರವಣ ನಾಯ ಸ್ತೋತ್ರ ವಿಶ್ವಪ್ರಾಪ್ತ ನಾಯ ಸ್ತೋತ್ರ ಕರ್ತವ್ಯ ಮಹಾತ್ಮ ಕೆಲಸ ಗುಡಿಗಳು ಸಂಬಂಧಿಸಿದ ಹೋಗ್ತಾ ಇದೆ ಅಂತ ಭಾಳ ಪುಸ್ತಕ ಕೊಟ್ಟೆ ಅವನಿಗೆ ಒಂದೇ ಕೆಲಸ ಓದಿ ಭಾಳ ಕೊಟ್ಟಾಗಿದ್ದೆ ನಮ್ಮಲ್ಲಿ ಮಾತು ಏನು ಗೊತ್ತೇ ಬನ್ನಿ ಪುಸ್ತಕ ಮತ್ತು ಸ್ತ್ರೀ ಮತ್ತೊಬ್ಬರಿಗೆ ಅವರು ಭಾಳ ಇರ್ತಾರೆ ಪರಾಸ್ಮೇ ಗತಂ ಗತಂ ಪುಸ್ತಕಂ ವನಿತಾ ವಿತ್ತಂ ವನಿತಾ ಸ್ತ್ರೀ ವಿತ್ತಂ ದುಡ್ಡು ಪುಸ್ತಕಂ ವನಿತಾ ವಿತ್ತಂ ಪರಾಸ್ಮೇ ಗತಂ ಗತಂ ಅಪ್ಪಿತ್ತರಿಗೆ ಹೊರಗೆ ಈ ದಿವಸ ಹಾಳು ಬರಲ್ಲ ಅಂತ ಹೇಳೋ ಹಂಗೆ ಪುಸ್ತಕ ಹೊರಟು ಕೂಡ ಆ ಪುಸ್ತಕ ಕೆಲಸ ಮಾಡ್ಕೊಂಡ ಆ ಒಂದು ಶ್ರಮ ಪಟ್ಟಿರ್ತಕ್ಕಂಥ ಇಷ್ಟೊಂದಿಗೆ ಬಹಳ ಕಟ್ಟಾಟದಲ್ಲಿ ಪ್ರವಾಸ ಎಲ್ಲ ಜನಗಳು ಒಂದೇ ಮಾತಾಡೋದಾದ್ರೆ ಇದಿಷ್ಟು ಅವ್ರು ಪೂರ ಮಾಡಿ ಸಾಕಿಲ್ಲ ಅವ್ರು ಹೇಳ್ತಾರೆ ಮತ್ತೆ ಒಂದು ಕೆಲಸ ಅವ್ರ ತಂದೆ ತಾಯಿ ಪುಣ್ಯ ಮತ್ತೆ ನಮ್ಮ ತಾಯಿ ಕೆಲಸ ಇದು ತಾಯಿ ಮಾಡೋ ಕೆಲಸ ನಮ್ಮ ತಾಯಿ ಮಾಡ್ತಕ್ಕಂಥ ಏನಾಗುತ್ತೆ ಇಂಥ ಹೋಗ್ತಾ ತಾಯಿ ಇರ್ತಕ್ಕಂಥ ದೊಡ್ಡ ಜವಾಬ್ದಾರಿ ಇರುತ್ತೆ ಅವ್ರನ್ನ ಒಳ್ಳೆ ಹಾಗೆ ಅವರಿಗೆ ಏನು ಸದಾಚಾರ ಎಷ್ಟೇ ಉದ್ದಾರ ಎರಡನೇ ಇದೊಂದು ನಮಗೆ ಬೇರೆ ಓವನ್ ಬಿಹಾರ ಮ್ಯಾನ್ ಓವನ್ ಅವ್ರು ಬರೀ ಮಾಡಿ ನಮ್ಮ ಮನೆಗಿಲ್ಲ ಮನೆಗೆ ಅಂತಂದ್ರೆ ಅವರು ಎಲ್ಲ ಬರೀ ಎಲ್ಲ ಸ್ವಲ್ಪ ಹೇಳ್ತಾರೆ ಈ ರೀತಿಯಾಗಿ ನಮ್ಮ ಸಂಪರ್ಕ ಅವ್ರು ಬಳಗದವರು ಕೂಡ ಅವ್ರಿಗೆ ಮಾತು ಕೊಟ್ಟ ವಿಷಯ ಆ
ರಾಜರು ನಾ ಇದ್ದೇ ಇಟ್ಕೊಂಡಿದ್ದಾರೆ ಅಷ್ಟು ಒಂದು ನಾ ಮಾಡಿರೋದಲ್ಲ ಅವರು ಮಾಡ್ತಾರೆ ಅವರೇ ಅಂತ ಪುಸ್ತಕವನ್ನು ದಿವಸ ಈಗಾಗಲೇ ಸ್ವಾಮಿಗಳು ಅದರ ಒಳಗಡೆ ಮಾಡಿದ್ದಾರೆ ಅವರಿಗೆ ಕಾರ್ಯಕ್ರಮ ಹುಬ್ಬಳ್ಳಿ ಇಲ್ಲಿ ಸರಿಪಡಿಸಿ ಅವರು ಕಾರ್ಯಕ್ರಮ ಸ್ವಾಮಿಗಳೇ ಆದೇಶಗಳ ಒಳ್ಳೆ ಗೌರವ ಮಾಡಿ ಘೋಷಿಸುತ್ತದೆ ಆ ರೀತಿಯಲ್ಲಿ ಗುರುವೇ ಆ ಪುಸ್ತಕ ಎಷ್ಟೋ ತಿಳಿಸಿಕೊಂಡು ಯಾರಿಗೆ ಸಾಧ್ಯದ ಒಪ್ಪಿಕೊಳ್ಳಿ ಪ್ರಯತ್ನ ಮಾಡಿಕೊಳ್ಳಲಿಕ್ಕೆ ಇಂಥ ಯಜಮಾನದಿಂದ ರಿಪೋರ್ಟಿಂಗ್ ಮಾಡಿದ್ದಾರೆ ಪ್ರಸಾದ ಅಂತ ಅವರ ಪ್ರಯತ್ನ ಸಾಮಾನ್ಯ ನಾನು ಎದುರುಕೊಳ್ಳೋಣ ಜನಪದ ವಿದ್ಯಾರ್ಥಿಗಳು ಸಾಕು ಅಧ್ಯಯನ ಮತ್ತೊಂದು ಈಗ ಉತ್ತರ ಪ್ರದೇಶ ಕೊಡೋದು ಕಾರು ಇವು ಮನೆಯೆಲ್ಲ ಕೊಡುವಾಗ ಜಿಲ್ಲೆಯಲ್ಲ ಜ್ಞಾನ ಜ್ಞಾನೇನ ನಮತೇ ಭವತಿ ಜಗತ್ತಿಗೆ ಎಲ್ಲ ನಾಶ ಜ್ಞಾನ ನಾಶ ಅನ್ನದಾನ ಜ್ಞಾನ ವಿದ್ಯಾದಾನ ಸಂಗ್ರಹ ಅನ್ನೇನ ಕೃತಕಾಮೃತಿ ಯಾವ ಜೀವಂಶ ವಿದ್ಯೆಯ ಅನ್ನ ಕೊಟ್ಟು ಒಂದು ದೊಡ್ಡ ವಿದ್ಯಾ ಕೊಟ್ಟು ಸಾಯಿರ್ತಾರೆ ಅಂತ ವಿದ್ಯಾ ಕೊಟ್ಟು ಮಾರು ಈಗಲ್ಲ ಎಷ್ಟು ವಿದ್ಯಾರ್ಥಿಗಳು ಸತ್ಯಂದ್ರ ಸ್ವಾಮಿ ಏನು ಮಹಾತ್ಮ ಅವರಿಂದ ಎಲ್ಲ ಸ್ವಾಮಿಗಳು ಅಲ್ಲಿ ಮಹಿಳೆಯರು ನಾಯಕರು ಗ್ರಂಥ ನೀವು ಪ್ರತಿರೋಧ ವಾಸನ ಬಂದು ಕೊಡ್ತಾರೆ ಮಹಿಮಾಯಿ ನಾಯಕ ಅಂದರು ಮಾತಾಡಕ್ಕೆ ನಾವು ಕಾರ್ಯಕ್ರಮ ಹಾಗೆ ನಮ್ಮ ನಾಯಕರ ಸಿಕ್ಕ ನಮ್ಮ ನಾಯಕ ಪ್ರತಿಯವರು ನಮಗೆ ಇದನ್ನು ನೆನಪು ಹಾಗೆ ರಾಯರು ಮದುವೆ ಉಲ್ಲಾಸ ಅವರು ಮುಸ್ಲಿಮಾಯಿ ಅವ್ರು ವಿಚಾರ ಮಾಡಿ ನಮ್ಮ ಅಣ್ಣ ನಾವು ಮಾಡೋದು ಬೇಡ ಮನೆಯನ್ನು ಮಾಡ್ತಾರೆ ಸಿಕ್ಕಿಲ್ಲ ಏನು ಮಾಡಬೇಕು ಇಲ್ಲಿ ಗೊತ್ತಿಲ್ಲ ಒಂದು ವಿಳ ಮೇಲೆ ಗಾಡಿಯಲ್ಲಿ ಅದಕ್ಕೆ ಹೇಳ್ಕೊಡ್ತಾರೆ ಈಗ ನಾನು ಓದಿ ಇದ್ರೆ ಕನ್ನಡ ಕೊಟ್ಟು ರಾಯ ಸಿಗಲಿಕ್ಕಿಲ್ಲ ಮಣ್ಣು ಎಲ್ಲಿ ಗೊತ್ತಿಲ್ಲ ಒಂದು ಹಳ್ಳಿ ಮಣ್ಣು ಆ ಹಳ್ಳಿ ಒಳಗೆ ಎಲ್ಲಿ ಗೊತ್ತಿಲ್ಲ ನಾವಿಟ್ಟು ಸ್ನಾನ ಮಾಡಿ ಮಾಡಿ ಹತ್ತು ಅಷ್ಟೊಂದು ಗುರು ಮಾಡಿ ನೋಡಲೇ ಇವರು ದಂಪತಿಗಳನ್ನು ನೀವು ಆಶ್ಚರ್ಯ ಜ್ಞಾನಿಗಳು ಊರ ಒಬ್ಬ ದೇಶ ಒಳಗೆ ವಾಸ್ತು ಇಲ್ಲ ಹೋಗಿ ಹೇಳ್ತಾರೆ ಆಚಾರ ಮಾಡ್ತಾರೆ ಅವ ಒಳಗೆ ನೋಡಿದ್ರು ಅವಾಗ ಕನ್ನಡ ಮಾಡ್ಕೊಂಡಿದ್ದಾಗ ಏನು ಗೊತ್ತಿಲ್ಲ ಅವ್ರಿಗೆ ಆದರೆ ಅಭ್ಯಾಸ ಮುಗಿತ್ತು ಮುಗಿದ ಅಭ್ಯಾಸ ಮಾಡಿದ್ದಾಗಲೇ ಒಬ್ಬ ಹೊತ್ತು ಅಮೃತ ಕೊಟ್ಟು ಮಾತಿನ ಮನೆ ಬರ್ರಿ ಅಂತ ಅವನು ವೀಣಾ ಕಡಿಯು ಕೊಟ್ಟು ನಾವು ಹೋದ ಅವರಿಗೆ ವಾಸ್ತು ಚಟ್ಟವನ್ನು ಸೇರ್ತದೆ ದೇಸಾಯಿ ಮನೆ ತುಂಬ ಚೆನ್ನ ಅವ ವಾಸ್ತು ಅಂತಕ್ಕಂಥವನ್ನ ಕೊಟ್ಟಿದ್ದ ಅವರಾಗಿದ್ದ ಅವಾಗ ಒಬ್ಬರು ಅವಶ್ಯಕತೆ ಯಾರು ಇಷ್ಟು ಮಂದಿ ಸೇರಲ್ಲ ಅಷ್ಟು ಗಂಧಾದೇವಿ ಕೊಡಬೇಕಾಗಿತ್ತು ನೋಡಿದೆ ಇವರು ಅಷ್ಟು ಕೊಟ್ಟಿದ್ದು ಹೊರಗಡೆ ಆಸ ಗಂಧಾದೇವಿ ಅಂತ ಹೇ ಭಾಳ ಇರ್ತಾರೆ ಸಮಾಧಾನ ಕೊಡ್ಲಿಕ್ಕೆ ಶಿಕ್ಷಾ ಕೊಟ್ಟು ನೀನೇನು ಗಂಧದೇ ಅವ್ರು ಹಿಂದೂ ನಮ್ಮ ಸಂತಾನ ಹೇಳ್ತಾರೆ ಅವರಿಗೆ ನಮ್ಮ ಗಂಧ ತೆಲಿಗೆ ಹೆಚ್ಚಿರಲ್ಲ ಪಂಚಾಸ್ಮರಣ ಮಾಡ್ತಾ ಕೆಲಸ ಪಾಠ ಗಂಧನ ಬಂದವರು ಗಂಧದಲ್ಲಿ ಹೆಚ್ಚಿರಲ್ಲ ಇಟ್ಟಾಗೆ ಇಡುವೆನು ಅಲ್ಲಿ ಆಮೇಲೆ ಏನು ಬಿಟ್ಟಿದ್ದು ಗಂಧ ತಿಂದು ಆ ದೇವರು ಗಂಧ ತಿಂದು ಅದು ಕುಡಿದು ಹಾಕಿ ಯಾರು ಗೊತ್ತಿಲ್ಲ ರಾಯಕನ್ನು ಹೇಳ್ಕೊಂಡಿದ್ದು ಅವರು ಪ್ರಸಿದ್ಧಿ ಪಡಿಸಲ್ಲ ಅವರ ಮಹಿಮಾಗೋಸ್ಕರ ನೋಡ್ರು ಗಂಧ ಕೊಟ್ಟರು ಹೊರ ಪಠ್ಯ ಸಾಕ್ತವ್ರು ಯಾರಿಗೆ ತಲಾವ ಉಂಡೆ ಮೈಯೆಲ್ಲ ಉಂಡೆ ಸ್ವಾಮಿ ನಿಮ್ಮ ಕಂದ ಗುರುಮಂತ್ರ ಹೋಗೋದ ಗಂಡ ಹಾಕಿದ್ರು ಸವಾಲ್ ಅವರ ಮಧ್ಯಸ್ಥದಲ್ಲಿ ಅಗ್ನಿಸುತ್ತಾರೆ ಸಾಕ್ಷಾತ್ ಅಗ್ನಿ ಬಂದಿಟ್ಟುಕೊಂಡ ರಾಯ ಅಂದರೆ ಯಾರು ದೇವರು ತಿಳ್ಕೊಂಡ್ಬಿಡ್ತಾರಲ್ಲ ಅದಕ್ಕೆ ನಮ್ಮ ಯಾವಾಗಲೂ ಕೂಡ ರಾಮಕೃಷ್ಣ ದೇವಸ್ಥಾನದ ಮಹಾನುಭಾವ ಪ್ರತಿಯೋಗಿ ವಾಚನ ಯಥಾಶಕ್ತಿ ಪ್ರದಕ್ಷಿಣ ಇನ್ನೂ ಹಾಕ್ತಾರೆ ನಾನು ನೂರಾಯ್ತು ನ್ಯಾಯಕ್ಕಿಲ್ಲ ಯಥಾಶಕ್ತಿ ಅಂತ ಮಹಾನುಭಾವ ಶಿವ ಅಂತ ಒಂದು ವಾಕ್ಯರಿಗೆ ಪ್ರತಿ ಒಲಿಸಿ ನೋಡಿರು ಹೆಣ್ಣಾಗಿ ನಾಯಕ ಮಾಡಿರ್ತಕ್ಕಂಥ ಮಹಾನುಭಾವರ ಜ್ಞಾನ ಕಾರ್ಯ ಎಲ್ಲ ಭಾಗವಹಿಸಬೇಕು ಮಾತು ಕೆಟ್ಟ ಸುಮ್ಮನಾಗಬೇಕು ಸೊಲಗೆ ಸುಮ್ಮನಾಗಬೇಕು ಮೊದಲು ಕರ್ತ ಕಾರಯಿತಾಚೆ ಪ್ರೇರಕಸ್ಯ ಅನುಮೋದಕ
ನಾರಾಯಣಾಚಾರ್ಯರಿಗೆ ನಂತರ ಧನ್ಯವಾದಗಳು. ಈ ಪುಸ್ತಕದ ಬಗ್ಗೆ ವಿವರಗಳನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಪುಸ್ತಕಗಳು ಅಲ್ಲಿ ಕಂಪ್ಯೂಟರ್ನಲ್ಲಿ ಲಭ್ಯ ಇರ್ತವೆ. ಇವತ್ತು 10% ಡಿಸ್ಕೌಂಟನ್ನು ಅವರು ಕೊಟ್ಟಿದ್ದಾರೆ. ₹450 ಒಂದು ಪುಸ್ತಕ ರಾಯರ ಅನುಭವ ಅಲ್ಲಿ ಇರ್ತದೆ ಮತ್ತು ಹುಲಿಯಾತ್ರೆಗಳಲ್ಲಿ ಮುಂದೆ ನಿಮ್ಮೆಲ್ಲರಿಗೂ ಕೂಡ ಬೇಕಾದಾಗ ಲಭ್ಯ ಇರ್ತಕ್ಕಂಥ ಈಗ ಮುಂದೆ ಮುರಳಿ ಮೊದಲುಗಳಿಂದ ವೇದಿಕೆ ಬಿಟ್ಟಂಥ ಎಲ್ಲರ ರೈತರ ಸನ್ಮಾನ ಕಾರ್ಯಕ್ರಮ ನಡೆಯುತ್ತದೆ. ಕಾಲ ಮುರಳಿ ಸನ್ಮಾನ ನಡೆಸಿದರು. ಮೊದಲಿಗೆ ಹಿರಿಯರಾದಂತಹ ಶ್ರೀ ಗುರುಕೆ ನಾರಾಯಣಾಚಾರ್ಯರಿಗೆ ಗೌರವ. ಈಗ ಪುಸ್ತಕ ಉದ್ಘಾಟನೆಯಾದಂಥ ಡಾಕ್ಟರ್ ಬಿ ಜಿ ನಾಡಗೌಡ ಮಾತಾಡಿ. ಇನ್ನೊಬ್ಬ ಹಿರಿಯರು ಶ್ರೀ ಪ್ರಭುರಾಜ್ ಅಪರಂಜಿ ಅವರು. ಇಲ್ಲಿಯ ಶ್ರೀಮಠದ ಗೌರವ ಸ್ವಾಗತ ಶ್ರೀ ಗುರಿರಾಜ ಆಚಾರ್ಯವರಿಗೆ ಗೌರವಾರ್ಪಣೆ. ಶ್ರೀ ಗೋಪಾಲ್ ಎಸ್ ಗೋಪಾಲ್ ವಿಚಾರನಾಥರು ಭವಾನಿ ರಾಯಮಠ ಅವರಿಗೆ ಗೌರವಾರ್ಪಣೆ. ಗುರಿರಾಜ ಆಚಾರ್ಯವರಿಗೆ ಈಗ ಗೌರವಾರ್ಪಣೆ. ಮುಂದೆ ಮಂತ್ರಾಲಯದ ಪೀಠಾಧಿಪತಿಗಳಾದ ತಾಲೂಕಾಯುಕ್ತ ಶ್ರೀ ಗುರುವೇಂದ್ರ ತೀರ್ಥರ ಆದೇಶದ ಮೇರೆಗೆ ಗೋವಾ ನಾಯಕರ ಪರವಾಗಿ ಶ್ರೀ ಪ್ರಭುರಾಜ ಅಪರಂಜಿಯವರು ಮುರಳಿ ಅವರನ್ನು ಸತ್ಕರಿಸಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿ ಬಂದಿದೆ. ನಮ್ಮ
ಆಮಂತ್ರಣವನ್ನು ಮಂಡಿಸಿ ಈ ಪುಸ್ತಕದ ಬಗ್ಗೆ ವಿವರಗಳನ್ನು ಹಂಚಿಕೊಳ್ಳಲಿಕ್ಕೆ ವಿಮರ್ಶೆ ಮಾಡಲಿಕ್ಕೆ ಬಂದಂಥ ಹಿರಿಯರಾದ ವಿದ್ವಾಂಸರಾದ ಡಾಕ್ಟರ್ ಭೂಪೇಂದ್ರ ನಾರಾಯಣ ಅವರಿಗೆ ಪೂರ್ವಪೂರ್ವಕವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಹಾಗೆ ನಮ್ಮ ಮ್ಯೂಸಿಷಿಯನ್ ಡಾಕ್ಟರ್ ಖಾಲಿ ಹಾಗೂ ನಮ್ಮ ವಿನಂತಿಯರಿಗೆ ಅವರು ಇಲ್ಲಿವರೆಗೆ ಬಂದು ಆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ನಡೆಸುತ್ತಾರೆ. ಅವರಿಗೂ ಕೂಡ ಒಳ್ಳೆಯ ಗೌರವಪೂರ್ವಕವಾಗಿ ಅನಂತ ಧನ್ಯವಾದಗಳನ್ನು ಇನ್ನು ನಮ್ಮ ಆತ್ಮೀಯರು ಪ್ರಭುರಾಜ ಕಾಲೇಜಿನವರು ಇದರ ಹಿಂದಿನ ಎಲ್ಲ ಪುಸ್ತಕ ಬಿಡುಗಡೆಯಾಗಿ ಅವರು ಮಾರ್ಗದರ್ಶನ ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಜೊತೆಗೆ ಈ ಮಠದಲ್ಲೇ ಈ ಪುಸ್ತಕದ ಉದ್ಘಾಟನೆ ಆಗಬೇಕು ಅಂತ ಹೇಳಿ ಶ್ರೀಗಳಿಂದ ನೇರವಾದಂಥ ಒಂದು ಸಂದೇಶ ಇಟ್ಟುಕೊಂಡು ಮತ್ತು ಅಪರಾಧಿಯವರು ಇಟ್ಟುಕೊಂಡು ಅವರನ್ನೆಲ್ಲ ಭೇಟಿಯಾಗಿ ವಿನಂತಿಸಿದಾಗ ನಮಗೆಲ್ಲ ಬೇಕಾದಂಥ ಎಲ್ಲ ಸಕಲ ವ್ಯವಸ್ಥೆಗಳನ್ನು ಇಲ್ಲಿಯ ಗೌರವ ವ್ಯವಸ್ಥಾಪಕರು ಹಾಗೂ ವಿಚಾರಣೆಗಳು ಈ ಗುರುರಾಜರು ಗೋಪಾಲ್ ಅವರು ನಮಗೆಲ್ಲ ಮಾಡಿಕೊಂಡಿದ್ದಾರೆ. ಹಾಗೂ ಅವರಿಗೂ ಕೂಡ ನಾನು ಗೌರವಪೂರ್ವಕ ನಮಸ್ಕಾರಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದರ ಜೊತೆಗೆ ಇಲ್ಲಿ ಮಠದ ಸಿಬ್ಬಂದಿಯವರೆಲ್ಲ ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕಾಗಿ. ಅವರಿಗೂ ಎಲ್ಲ ಹೃದಯಪೂರ್ವಕ ನಮಸ್ಕಾರವನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಶೋಭೆಯಾಗಿ ಎಲ್ಲ ಮಾತೆಯರು ಕಟ್ಟಿನ ಬಂಧುಗಳು ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ